ಗ್ರಂಥವನ್ನು ಲೋಕಾರ್ಪಣೆ ಮಾಡಿದಂಥ ಬಂಧುಗಳಾದ ಶ್ರೀ ಹನುಮಂತಯ್ಯನವರೇ, ಜಿಲ್ಲಾ ಸಂಘಚಾಲಕರಾದ ಶ್ರೀಯುತ ಸತೀಶ್ಜಿಯವರೇ, ಮುಂದೆ ಕುಳಿತಿರೋರ ಎಲ್ಲರ ಮುಖವನ್ನು ನೋಡಿದಾಗ ನನಗೆ ಅನ್ನಿಸ್ತಾ ಇದೆ, ವಿಜಯಪುರದ ಸಾರಸ್ವತ ಲೋಕದ ಸನ್ಮಾನ್ಯ ಪ್ರತಿನಿಧಿಗಳು ಇಲ್ಲಿ ಬಂದು ಸಮಾವೇಶಗೊಂಡಿದ್ದಾರೆ. ಅದಕ್ಕಾಗಿ ಈ ಸಭೆಗೆ ನಾನು ವಂದನೆಗಳನ್ನು ಸಲ್ಲಿಸಿ ಗ್ರಂಥದ ಕುರಿತಾಗಿ ನಾನು ಮಾತನಾಡಬೇಕಾದಂಥ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೀನಿ. 1980ರ ದಶಕದಿಂದ ವಿಜಯಪುರದ ಜೊತೆ ನನ್ನ ನೆಂಟು ಅವಿನಾಭಾವ ಹೇಳ್ತಾರೆ. ಬಿಡಿಸಬಾರದ ಸಂಬಂಧ. ಆ ದಿನಗಳಲ್ಲಿ ಬಿಜಾಪುರದಲ್ಲಿ ಧೂಳು ಜಾಸ್ತಿ, ಇಷ್ಟು ವ್ಯವಸ್ಥಿತವಾದಂಥ ಅಭಿವೃದ್ಧಿ ಇರಲಿಲ್ಲ. ರಸ್ತೆ ಒಳಗೆ ಬಂದರೆ ಕಟ್ಟಿಸ್ಬೇಕಾಗಿತ್ತು. ಅಂಥ ದಿನಗಳಲ್ಲಿ ಬಸವೇಶ್ವರ ಚೌಕದಲ್ಲಿ ಒಂದು ಸಾರ್ವಜನಿಕ ಸಭೆ ಒಳಗೆ ನಾನು ಮಾತನಾಡೋದಿತ್ತು. ನಮ್ಮೆಲ್ಲರ ಓಟುಗಳು ಜಾತಿಗಾಗಿ ಮಾರಾಟ ಮಾಡಬಾರದು, ತುಷ್ಟೀಕರಣಕ್ಕಾಗಿ ನಮ್ಮೆಲ್ಲರ ಮತಗಳನ್ನು ನಾವು ಅಪವಿತ್ರ ಮಾಡಬಾರದು, ನಮ್ಮೆಲ್ಲರ ಓಟುಗಳನ್ನು ರಾಷ್ಟ್ರೀಯತೆಯನ್ನು ಬಲಪಡಿಸುವ ಸಲುವಾಗಿ ಸದುಪಯೋಗ ಮಾಡಬೇಕು ಅನ್ನೋ ವಿಷಯ. ಅದರ ಥಟ್ಟನೆ ನನಗೆ ಹೊಡೆದದ್ದು ಪ್ರಾರಂಭದಲ್ಲಿ ಬಿಜಾಪುರದ ಧೂಳಿನಲ್ಲಿ ಕಣ್ಣನ್ನು ಮುಚ್ಚಿಸುವಂತಹ ಒಂದು ಕೆಟ್ಟ ಸಂಗತಿ ಇಲ್ಲ. ಹೊರಗಣ್ಣನ್ನು ಮುಚ್ಚಬೇಕಾಗಿ ಬಂದು ಒಳಗಣ್ಣನ್ನು ಧರಿಸುವಂಥ ಸಾಮರ್ಥ್ಯ ಈ ಧೂಳದಲ್ಲಿದೆ. ಒಂದು ಆತ್ಮೀಯರಾದಂಥ ಹನುಮಂತಯ್ಯನವರು ಪ್ರಸ್ತಾಪ ಮಾಡಿದ್ದು, ಅವರ ಮಾತುಗಳ ಸಾರ ಪೂರ್ಣವೇ ಸಾಮರಸ್ಯವೇ ಈ ದೇಶದ ಸಾಮರ್ಥ್ಯವಾಗಿದೆ. ಈ ಸಾಮಾಜಿಕ ಸಾಮರಸ್ಯದ ಸಂದೇಶದ ದಾರಿಯನ್ನು ಸಾರಿದವರು ಅಲ್ಲ, ದಾರಿಯನ್ನು ತುಳಿದವರು, ದಾರಿಯನ್ನು ತೋರಿಸಿದವರು 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರ. ಅವರ ಕರ್ಮಭೂಮಿ ನಮ್ಮ ಒಳಗಣ್ಣುಗಳನ್ನು ತೆರೆಸುವಂಥ ಸಂಘರ್ಷ ಅಲ್ಲ, ಸಾಮರಸ್ಯ. ಮೇಲೂ ಕೀಳು ಅಲ್ಲ, ಆತ್ಮೀಯ. ಈ ಮಣ್ಣಿನಲ್ಲಿ ಇನ್ನೊಂದು ಕ್ರಮವಿದೆ ಅಂತ ಅವ್ರನ್ನ ನೆನಪು ಮಾಡಿಕೊಂಡಿದ್ದೇನೆ ನಾನು. ವಿಜಾಪುರದಲ್ಲಿ ಸುಲ್ತಾನನ ಒಂದು ಪೊಗರು ನಡೀತಾ ಇದ್ದಂಥ ದಿನಗಳಲ್ಲಿ ಅವನ ಆಸ್ಥಾನಕ್ಕೆ ತನ್ನ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನು ಧಾರೆ ಎತ್ತಿದಂಥ ಶಹಜಿ, ಅವನ ಮಗ ಭಾರತ ಶಿವಾಜಿ, ಅವರು ದೇಶಾಭಿಮಾನದ ಧರ್ಮಾಭಿಮಾನದ ದರ್ಶನವನ್ನು ಬಾಲ್ಯಕಾಲದಲ್ಲಿ ಮಾಡಿಸಿದ್ದ. ಕುರ್ದಿಸಾಗಿ ಮಾಡಲಿಲ್ಲ ವಿಜಾಪುರದ ಸುಲ್ತಾನರಿಗೆ. ಅಂದರೆ ಒಂದು ಕಡೆ ಸಾಮಾಜಿಕ ಸಾಮರಸ್ಯ, ಇನ್ನೊಂದು ಕಡೆ ದೇಶಾಭಿಮಾನದ ಕ್ಷಾತ್ರ ತೇಜಸ್ಸು. ಇವೆರಡನ್ನೂ ಒಳಗೊಂಡಿರತಕ್ಕಂಥ ಬಿಜಾಪುರದ ಮಣ್ಣು ಹೊರಗಿನ ಕಣ್ಣನ್ನು ಮುಚ್ಚಿಸಬಹುದೇ ವಿನಃ ಒಳಗಿನ ಕಣ್ಣನ್ನು ತೆರೆಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವುದು. ಅವತ್ತಿನಿಂದ ಇವತ್ತಿನವರೆಗೆ ನಾನು ಇಲ್ಲಿ ಬಂದಾಗಲಿಲ್ಲ ನನ್ನ ಒಳಗಣ್ಣುಗಳು ತೆರೆದುಕೊಳ್ಳುತ್ತೇನೆ. ಆ ದಿನಗಳಲ್ಲಿ ನಾನು ಬಂದಾಗ ನನ್ನ ಜತೆಗಾರರಾಗಿದ್ದಂಥ ಕೆಲವು ತರುಣ ಸ್ವಯಂ ಸೇವಕರು ಹೀಗೆ ಬಂದು ಕುಳಿತಿದ್ದಾರೆ. ಅವರ ವೇದಿಕೆಯಿಂದ ಗುರುತಿಸ್ತಾ ಇದ್ದೇನೆ. ಅವರು ನನ್ನನ್ನು ನೋಡಿ ಮುಗುಳ್ನಾಗೆ ನಗ್ತಾ ಇದ್ದಾರೆ. ಇವತ್ತಿನವರೆಗೂ ಅವರು ಇದಾರಲ್ಲ, ಮತ್ತು ಅವರೆಲ್ಲರೂ ನೋಡೋದಕ್ಕೆ ನಾನು ಇದ್ದೀನಿ ಅನ್ನೋದು ಭಾಳ ಸಂತೋಷ ಆಗ್ತಾ ಇದೆ.
ಇದು ಪುಸ್ತಕವಲ್ಲ, ಇದೊಂದು ಗ್ರಂಥ. ಗ್ರಂಥದ ಲೋಕಾರ್ಪಣೆ ಅಂತ ಹೇಳ್ತೀವಿ. ಬಿಡುಗಡೆ ಅಂತ ಹೇಳಿದ್ರೆ ವಾಡಿಕೆಯಲ್ಲಿ ಬೇರೆ ಬೇರೆ ಬೇಡದ ಅರ್ಥಗಳು ಇದೆ. ಕೈದಿಯ ಬಿಡುಗಡೆ ಅಂತ ಇದೆ, ಬಂಧನದಿಂದ ಬಿಡುಗಡೆ. ಈ ಪುಸ್ತಕ ಯಾವ ಬಂಧನದಲ್ಲೂ ಇದ್ದಿಲ್ಲ. ಈ ಪುಸ್ತಕದ ಲೋಕಾರ್ಪಣೆ, ಲೋಕಕ್ಕೆ ಈ ಗ್ರಂಥವನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಲೋಕ ಅಂದರೆ ಇಡೀ ವಿಶ್ವ ಅಂತಲ್ಲ, ಲೋಕ ಅನ್ನೋದು ಪರಿಕಲ್ಪನೆ. ನಮ್ಮ ಸುತ್ತಮುತ್ತಲೂ ಇರುವುದು ನಮ್ಮ ಜಗತ್ತು. ನಮ್ಮ ಈ ಸುತ್ತಮುತ್ತಲೂ ಇರತಕ್ಕಂಥ ಜಗತ್ತಿಗೆ ಈ ಗ್ರಂಥವನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಲೋಕಾರ್ಪಣೆ ಶಬ್ದವನ್ನು ನಾವು ಬಳಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವನ್ನು ನೀವು ಗುರುತಿಸಿರಲೇಬೇಕು. ಬಲಭಾಗದಲ್ಲಿ ಗುರೂಜಿಯವರ ಚಿತ್ರ ಇದೆ. ಅದಕ್ಕೆ ಹೂವಿನ ಹಾರ ಇಲ್ಲ ಮತ್ತು ಪುಷ್ಪಾರ್ಚನೆ ಗುರೂಜಿಯವರ ಭಾವಚಿತ್ರಕ್ಕೆ ನಾವು ಮಾಡ್ತೀವಿ. ನಿಮ್ಮ ಬಲಭಾಗದಲ್ಲಿ, ನಮ್ಮ ಎಡಭಾಗದಲ್ಲಿ ಭಾರತ ಮಾತೆಯ ಚಿತ್ರ ಇದೆ. ಅದಕ್ಕೆ ಪುಷ್ಪಹಾರವನ್ನು ಸಮರ್ಪಣೆ ಮಾಡಲಾಗಿದೆ ಮತ್ತು ಪುಷ್ಪಾರ್ಚನೆ ಭಾರತ ಮಾತೆಗೆ ಮಾಡಲಾಗಿದೆ. ನಾವು ಪ್ರತೀಕ, ನೀವು ಸಾಕ್ಷಿ ಅನ್ನೋದಕ್ಕೋಸ್ಕರ ಎಲ್ಲರೂ ಭಾರತ ಮಾತಾಕಿದ್ದೆ ಅನ್ನೋದನ್ನು ಹೇಳುತ್ತೆ. ಈ ವಿಷಯವೇ ಗ್ರಂಥದ ಪೂರ್ಣ. ಗುರೂಜಿಯವರು 1940ರಲ್ಲಿ ಸಂಘದ 2ನೇ ಸರಸಂಘಚಾಲಕರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮೊದಲನೇ ಸರಸಂಘಚಾಲಕರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್. 15 ವರ್ಷಗಳ ಕಾಲ ಸಂಘದ ಸಸಿಯನ್ನು ಪೋಷಿಸಿ ಅವರು ಒಂದು ಅಸಮಯ ಮೃತ್ಯುಗೆ ಬಲಿಯಾಗಬೇಕಾಗಿ ಬಂತು. ಮೃತ್ಯು ಸನ್ನಿಹಿತವಾಗಿದೆ ಅನ್ನೋ ವಿಷಯ ಗೊತ್ತಾದ ಕೂಡಲೇ ಸಾಯೋವಾಗ ಒಬ್ಬ ಧ್ಯೇಯವಾದಿ ಹೇಗೆ ಸಾಯಬೇಕು ಅನ್ನೋದಕ್ಕೊಂದು ಉದಾಹರಣೆ. ನಾನು ಕಾಲವಾದ ನಂತರ ಸಂಘಟನೆಯನ್ನು ಮುನ್ನಡೆಸುವವರು ಯಾರು ಅನ್ನೋ ಒಂದು ಪ್ರಶ್ನೆ ಆಗಲಿ ದ್ವಂದ್ವವಾಗಿ ಯಾರು ಉಂಟಾಗಬಾರದು. ಅದಕ್ಕಾಗಿ ತನ್ನ ಸಹಕಾರಿಗಳನ್ನು ಕರೆದು ಅಲ್ಲಿ ಘೋಷಣೆ ಮಾಡಬೇಕು. ನನ್ನ ಶರೀರ ಶಾಂತವಾಗಿದೆ. ಮಾಧವ ಸದಾಶಿವ ಗೊಲ್ಲರಿಕರ್ ಇವರು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ, ಸರಸಂಘ ಚಾಲಕರಾಗಿರ್ತಾರೆ ಅಂತ ಕಾರಣ. ಸಹಜವಾಗಿ ಸಂಘಟನೆ ಮಾಧವ ಸದಾಶಿವ ಗೋಲ್ವಲ್ಕರ್ ಸರಸಂಘ ಚಾಲಕರನ್ನಾಗಿ ಸ್ವೀಕಾರ ಮಾಡ್ತಾರೆ. ಯಾವುದೇ ವಿಧವಾದಂಥ ಗಡಿಬಿಡಿ, ಗೊಂದಲ, ಅಸಮಾಧಾನ ಎಲ್ಲರಿಗೂ 33 ವರ್ಷಗಳ ಕಾಲ ಅವರು ಬದುಕಿದ್ರು. ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಬಾರಿ ದೇಶದಲ್ಲಿ ಇದ್ದಂಥ ಎಲ್ಲ ಪ್ರಾಂತಗಳನ್ನು ಅವರು ಪ್ರವಾಸ ಮಾಡ್ತಾ ಇದ್ರು. ಇನ್ನು ಕೆಲವು ವಿಶೇಷ ಕಾರ್ಯಕ್ರಮಗಳಿಗಾಗಿ, ಶಿಬಿರಗಳಿಗಾಗಿ ಪ್ರವಾಸ ಮಾಡ್ತಾ ಇದ್ರು. ಈಗ 75 ಬಾರಿ ಭಾರತದ ಪರಿಕ್ರಮವನ್ನು ಬದುಕಿರುವವರೆಗೂ ಮಾಡುವಂಥ ಒಬ್ಬ ಪರಿಯು ರಾಜನ ಮಾಧವ ಸದಾಶಿವ ಗೊಲ್ಲರಿಕರ್. ಇವರ ಬಗ್ಗೆ ಬದುಕಿರುವಾಗ ಒಂದೇ ಒಂದು ಅಭಿನಂದನಾ ಗ್ರಂಥ ಬರೆಯಿತು. ಡಾಕ್ಟರ್ ಹೆಡ್ಗೇವಾರ್ ಬದುಕಿರುವಾಗಲೂ ಬರೆಯಿಲ್ಲ. ಕಾಲವಾದ ಹಲವಾರು ವರ್ಷಗಳ ನಂತರ ಅವರ ಜೀವನ ಚರಿತ್ರೆ ಮೊದಲು ಮರಾಠಿಯಲ್ಲಿ, ಆಮೇಲೆ ಹಿಂದಿಯಲ್ಲಿ, ಆಮೇಲೆ ಕನ್ನಡದಲ್ಲಿ. ಡಾಕ್ಟರ್ ಹೆಡ್ಗೇವಾರ್ ಅವರು ಈ ಸಂಘಟನೆ ಆರೋಪ
ಆರೋಗ್ಯವಾಗಿ ಬೆಳೆಯಬೇಕು ಮತ್ತು ವಿಸ್ತಾರವಾಗಬೇಕು. ಇದಕ್ಕೆ 3 ವರ್ಷ ಆದರೂ ಮುಪ್ಪು ಬರಬಾರದು. ಅಂಥ ಒಂದು ಅದ್ಭುತ ಚೈತನ್ಯ ಈ ಸಂಘಟನೆಯಲ್ಲಿ ಇರಲೇಬೇಕು ಅನ್ನೋದಾದರೆ ವ್ಯಕ್ತಿ ಪೂಜೆಗೆ ಸಂಘಟನೆಯಲ್ಲಿ ಅವಕಾಶ ಕೊಡಬಾರದು. ಈ ಮೂಲಭೂತ ಎಚ್ಚರಿಕೆ ನಾವು ವಹಿಸಬೇಕು. ಸಾಮಾನ್ಯವಾಗಿ ದೇಶದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ, ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ವ್ಯಕ್ತಿಯ ಜಯ ಜಯಕಾರ. ನಾನು ಬಿಹಾರದಲ್ಲಿದ್ದಾಗ 8 ವರ್ಷ ಇದ್ದೆ. ದೇಶ का नेता कैसा हो, लालू प्रसाद जैसा हो, ಇದೇ ನಡೀತಾ ಇದೆ. ಆ ನಂತರ ಅವರು ಜೈಲು ಹೋಗಬೇಕಾಗ್ತದೆ. ಮತ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲುವುದಿರಲಿ, ಮತದಾನ ಮಾಡುವ ವ್ಯಕ್ತಿ ಪೂಜೆ ಆ ವ್ಯಕ್ತಿಯನ್ನ ದಾರಿ ತಪ್ಪಿಸುತ್ತೆ. ಮತ್ತು ಅದರಿಂದಾಗಿ ಯಾವ ಸಂಘಟನೆಯನ್ನು ಮುನ್ನಡೆಸಬೇಕು ಅದಕ್ಕೆ ಹಿನ್ನಡೆ. ಅಂಥ ವ್ಯಕ್ತಿಗಳು ಬದುಕಿರುವಾಗಲೇ ಜನಗಳ ನೆನಪಿನಿಂದ ದೂರವಾಗಿ ಇರುತ್ತಾರೆ ಅಥವಾ ಬೇಡವಾದವರಾಗ್ತಾರೆ. ಮೊನ್ನೆ ಮೈಸೂರಿನಲ್ಲಿ ಈ ಗ್ರಂಥದ ಬಿಡುಗಡೆ ಸಮಯದಲ್ಲಿ ತುಂಬ ಒಳ್ಳೆಯ ಅನುಭವ. ಒಳ್ಳೆಯದಾದ ಒಬ್ಬ ಶಾಸಕ ಮಹೇಶ್ ದಲಿತ ಸಮುದಾಯದವರು 20 ವರ್ಷಗಳ ಕಾಲ ಬಹುಜನ ಸಮಾಜವಾದ ಪಾರ್ಟಿಯಲ್ಲಿ ಇದ್ದವರು. ದಲಿತ ಚಳುವಳಿಯ ಮುಂದಾಳುವ ಒಳ್ಳೆಯ ವಾಗ್ಮಿ, ಒಳ್ಳೆಯ ಲೇಖಕ. ಅವರ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ರು. ಆಗ ಅವರ 5 ನಿಮಿಷ ಮಾತಾಡೋದು. ಆದರೆ ಅದು ಹೇಳಿದ ಮಾತು ಇಷ್ಟೇ, ಗುರೂಜಿಯವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಬೇರೆ ಬೇರೆ ಧರ್ಮದಲ್ಲಿ ಗುರುಗಳು ಇರ್ತಾರಲ್ಲ, ಹಾಗೆ ಒಬ್ಬರು ಗುರುಗಳು ಅಂದ್ಕೊಂಡಿದ್ದೇನೆ ಅಲ್ಲ ಅನ್ನೋದು ಅರ್ಥ. ಗೊತ್ತಿಲ್ಲದೆ ಇರೋರ ಬಗ್ಗೆ ಏನೇನೋ ಬುಡುಬುಡಿಕೆ ಮಾತಾಡ್ತಾರೆ. ಆದರೆ ನನಗೆ ಇಷ್ಟು ವರ್ಷಗಳ ಕಾಲ RSS ಬಗ್ಗೆ ಇರೋ ಪೂರ್ವಗ್ರಹ ಇತ್ತು. ಅದರಿಂದ ನಾನು ಮುಕ್ತನಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಒಂದು ಸಮಾಧಾನ ಇದೆ. ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಬಹಳ ಗಣ್ಯರಾದವರು, ಅತ್ಯಂತ ಲೋಕಪ್ರಿಯರಾದಂತಹ ಮುಖಂಡರು, ಬೆಳೆಸಿದಂತಹ ಸಂಸ್ಥೆಗಳು, ಸಂಘಟನೆಗಳು ಚೂರು ಚೂರಾಗ್ತಾ ಇದೆ. ನಮ್ಮ ದಲಿತ ಆಂದೋಲನಗಳು ಚೂರು ಚೂರಾಗ್ತದೆ. ಕಾಂಗ್ರೆಸ್ ಅಷ್ಟೇ, ಎಲ್ಲ ರಾಜಕೀಯ ಪಕ್ಷಗಳ ಹಣೆ ಬರುವುದೇ. ಆದರೆ ತನ್ನ 100ನೇ ವರ್ಷವನ್ನು ಸಂತೋಷವಾಗಿ ಕಾಣೋದಕ್ಕೆ ತಯಾರಾಗಿರ್ತಕ್ಕಂಥ RSS ಇದು ಒಡೆಯದೇ ಇಲ್ಲ. ಅವನ ಶಬ್ದ ಸ್ಪ್ಲಿಟ್ ಆಗಲೇ ಇದ್ದಲ್ಲ, ಇದು ಬದಲಾಗಿ ಬೆಳೀತಾನೆ ಇದೆ. ಇದು ಮನಸ್ಸಿನ ಕುತೂಹಲ. ಇದು BJP ಬಂದ ಮೇಲೆ ಸಂಘದ ಕಾರ್ಯಕರ್ತರ ಸಂಪರ್ಕ, ಸಂಘದ ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ, ಅವರನ್ನೇ ಇವರು ಪ್ರಚಾರ ಕೊಡುತ್ತಿದ್ದಾರೆ. ಅವರ ಸಂಪರ್ಕ, ಅವರ ಜೀವನ ಶೈಲಿ ನೋಡಿ, ಅವರ ನಡವಳಿಕೆ ನೋಡಿ, ಅವರ ನಂಬಿಕೆಗಳು ನನಗೆ ಅನುಭವ. RSSನಲ್ಲಿ ವ್ಯಕ್ತಿ ಪೂಜೆ ಲವಲೇಶವೂ ಇಲ್ಲ. ಇಲ್ಲಿ ಒಂದೇ ಪೂಜೆ ಅಂತ ಹೇಳಿದ್ರೆ ದೇಶದ ಪೂಜೆ, ಧ್ಯೇಯದ ಪೂಜೆ. ಇವರು ಭಾರತ ಮಾತಾ ಕಿ ಜೈ ಬಿಟ್ಟರೆ ಯಾರು ಜೈಕಾರನೇ ಹಾಕಲ್ಲ. ಈ RSSನ ಗುರುಜಿ ಗೋಲ್ವಲ್ಕರ್ ಯಾರು ನನಗೆ ಗೊತ್ತಿಲ್ಲ. ಈ ಡಾಕ್ಟರ್ ಹೆಗಡೆಯವರ ಅಂತ ಗೊತ್ತೇ ಇಲ್ಲ. ಅವರು ಹೆಗಡೆಯವರ ಅಂತ ಗೊತ್ತಿಲ್ಲ, ಹೆಗಡೆಯವರ ಗೊತ್ತಿಲ್ಲ. RSS ಮತ್ತು ಪ್ರಪಂಚಕ್ಕೂ ಅನೇಕರಿಗೆ ಇದರ ಬಗ್ಗೆ ಒಂದು ಪೂಜ್ಯ ಭಾವನೆ ಇದೆ, ಕೆಲವರಿಗೆ ಅಸಹಿಷ್ಣುತೆ ಇಟ್ಕೊಂಡವರು. ಆದರೆ ಇದು ಬೆಳೀತಾ ಇದೆ, ಇದು ಗಟ್ಟಿಯಾಗಿದೆ. ಇದಕ್ಕೆ ಮೂಲ ಕಾರಣ ಈ ವ್ಯಕ್ತಿ
ಪೂಜೆ ಇಲ್ಲ. ಇಲ್ಲಿ ಧ್ಯೇಯದ ಪೂಜೆ. ಇಲ್ಲಿ ಈ ದೇಶವನ್ನು ತಾಯಿ ಅಂತ ಕಾಣತಕ್ಕಂತಹ ಒಂದು ಶಿಕ್ಷಣ RSS ಬೋಧಿಸಿದೆ. ಅದಕ್ಕಾಗಿ ಭಾರತ ಮಾತಾ ಕಿ ಜೈ ಮಾತ್ರ. ಇದು ವ್ಯಕ್ತಿ ಪೂಜೆ ಇಲ್ಲದ ಕಾರಣ, ಧ್ಯೇಯದ ಆರಾಧನೆ ಇರುವ ಕಾರಣ RSS ಬೆಳೀತಾ ಇದೆ. ಇದನ್ನು ಹೇಳಿದ್ರು. ಇವತ್ತು ಸಂಘದ ಸಂಪರ್ಕಕ್ಕೆ ಹತ್ತಿರ ಬಂದವರಿಗೆ RSSನ ಒಳದರ್ಶನ ಮಾಡಿ, ಯಾರು ಪ್ರಾಮಾಣಿಕರಿರ್ತಾರೆ ಅವರು ಬದಲಾಗ್ತಾರೆ, ಯಾರು ಪೂರ್ವಗ್ರಹ ಪೀಡಿತರು ಇರ್ತಾರೆ ಅದೇ ಸರಿ ಅಂತ ನಂಬಿಕೊಂಡಿರ್ತಾರೆ ಅವರನ್ನ ಬದಲಾಯಿಸಕ್ಕಾಗಲ್ಲ. ಆಯಾಸದಿಂದ ನಿದ್ರೆ ಮಾಡೋದನ್ನ ಎಬ್ಬಿಸಬಹುದು, ನಿದ್ರೆಗೆ ನಾಟಕ ಮಾಡೋದನ್ನ ಎಬ್ಬಿಸಬಹುದು. ಈ ದೇಶದಲ್ಲಿ ಆಯಾಸದಿಂದ ಬಳಲಿಕೆಯಿಂದ ನಿದ್ರೆ ಮಾಡಿದ ಹಿಂದೂಗಳೇ ಜಾಸ್ತಿ. ಅವರನ್ನ ಎಬ್ಬಿಸುವ ಪ್ರಯತ್ನ RSS ಮಾಡ್ತಾರೆ. ಮತ್ತು ಈ 3ನೇ ವರ್ಷದ ಹೊತ್ತಿಗೆ ಅನೇಕ ಹಿಂದೂಗಳು ತಮ್ಮ ಆ ಬಳಲಿಕೆಯ ನಿದ್ದೆಯಿಂದ ಜಾಗೃತರಾಗ್ತಾ ಇದ್ದಾರೆ ಅನ್ನೋದೇ ನಮಗೆ ಜೀವನದ ಒಂದು ಸಮಾಧಾನದ ಒಂದು ಸ್ವಭಾವ. ಡಾಕ್ಟರ್ ಹೆಗ್ಗವಾರ್ ವ್ಯಕ್ತಿ ಪೂಜೆಯ ಅನಿಷ್ಟ ಪದ್ಧತಿಯನ್ನು ಸಂಘದಲ್ಲಿ ನುಸುಳೋದಕ್ಕೂ ಬಿಡಲಿಲ್ಲ. ಅದನ್ನು ವಾರಸತೆಯಾಗಿ ಗುರೂಜಿಯವರು ತಮ್ಮ ಜವಾಬ್ದಾರಿ ನಿರ್ವಹಿಸುವಾಗ ನಡೆಸಿಕೊಂಡರು. ವಾರಸಿಕೆ ಅಂದರೆ ನಮ್ಮ ಹಿರಿಯರು ಗತಿಸಿ ಹೋಗುವಾಗ ಅವರ ಬದುಕಿನ ಸಾಧನೆಗಳನ್ನು ನಮಗೆ ಕೊಟ್ಟು ಹೋಗ್ತಾರೆ. ಅದನ್ನು ನಾವು ಜನರಿಂದ ಕಾಪಾಡಿಕೊಂಡು ಮುಂದಿನ ಪೀಳಿಗೆಯವರಿಗೆ ಮುಟ್ಟಿಸ್ತೀವಿ. ಆಗ ಅದರ ಒಂದು ಪರಂಪರೆ ನಿರ್ಮಾಣ. ಈ ಥರ ವ್ಯಕ್ತಿ ಪೂಜೆ ಅಲ್ಲ, ಕೇವಲ ರಾಷ್ಟ್ರ ಪೂಜೆ. ರಾಷ್ಟ್ರವೇ ನಮ್ಮ ದೇವರು. ಈ ಒಂದು ವಾರಸತೆ ಡಾಕ್ಟರ್ ಹೆಗ್ಗವಾರ್ 33 ವರ್ಷಗಳ ಕಾಲ ಇದನ್ನು ನಿರ್ವಹಿಸ್ತಾ ಹೋಗ್ತಾರೆ. ಹೀಗಾಗಿ ಅವರ ಜೀವನದಲ್ಲಿ ನಾವೇನು ನೋಡ್ತೀವಿ ಈ ಗ್ರಂಥದಲ್ಲಿ ಓದಿದಾಗ ಅವರ ಬಗ್ಗೆ ಪ್ರಶಂಸೆಯ ಮಾತುಗಳು, ವ್ಯಕ್ತಿ ಸ್ತುತಿ ಇಲ್ಲವೇ ಇಲ್ಲ. ಈ ಗ್ರಂಥ ನೋಡಿದವರು ನನಗೆ ಹೇಳಿದ್ರು, ಇಷ್ಟು ದೊಡ್ಡ ಗ್ರಂಥದಲ್ಲಿ ನಾನಾ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿರುವಂತಹ ಭಾಷಣಗಳನ್ನು ಮಾಡ್ತಾ ಇರುವಂತಹ ಚಿತ್ರಗಳೇ ಇಲ್ಲವಲ್ಲ, ಎಲ್ಲವೂ ಚಿತ್ರಗಳೇ. ಅದೇ ಇದರ ವಿಶೇಷತೆ. ಈ ಗ್ರಂಥದಲ್ಲಿ ವ್ಯಕ್ತಿ ಪ್ರಶಂಸೆ, ವ್ಯಕ್ತಿ ಪೂಜೆ ಇಲ್ಲವೇ ಇಲ್ಲ. ವ್ಯಕ್ತಿಯ ವೈಭವೀಕರಣ. ಹಾಗಾದರೆ 700 ಪುಸ್ತಕಗಳಲ್ಲಿ 700 ಪುಸ್ತಕಗಳ ಗ್ರಂಥ. ಇದರಲ್ಲಿರೋದು 2. ಒಂದು ಗುರೂಜಿಯವರ ವ್ಯಕ್ತಿತ್ವದ ಅನಾವರಣ ಅಂತ ಹೇಳ್ತಾರೆ. ಗುರೂಜಿಯವರ ವ್ಯಕ್ತಿತ್ವ ಅನೇಕರಿಗೆ ಕಾಣ್ತಾ ಇರಲಿಲ್ಲ. ಅಂಥವರಿಗೆ ಇದು ಕಾಣಲಿ ಅಂದರೆ ಅದನ್ನು ತೆರೆದು ಇಡುವ ಒಂದು ಪ್ರಯತ್ನ. ನಿಮ್ಮ ಕಂಗ್ಲೀಷ್ ಭಾಷೆಯಲ್ಲಿ ಅನ್ಫೋಲ್ಡ್ಮೆಂಟ್ ಅಂತ ಹೇಳ್ತಾರೆ. ನಾವು ಅನಾವರಣ ಅಂತ ಹೇಳಿದ್ರೆ ಕನ್ನಡ ಪಠ್ಯಕ್ಕೂ ಗೊತ್ತಾಗುತ್ತಿಲ್ಲ. ಅನ್ಫೋಲ್ಡ್ಮೆಂಟ್, ಎಕ್ಸ್ಪೋಜರ್, ಇದು ಹಾಗೆ ತೆರೆದಿರುವಂತಹ ಒಂದು ವ್ಯಕ್ತಿತ್ವದ ಅನಾವರಣ. ಇನ್ನೊಂದು, ಗುರೂಜಿಯವರು ನಮಗೊಂದು ವಾರಸತೆ ಕೊಟ್ಟಿದ್ದಾರೆ. 2 ಒಂದನ್ನ ನಮ್ಮ ಗ್ರಂಥವನ್ನು ಬಿಡುಗಡೆ ಮಾಡಿಕೊಂಡು ಹೇಳಿದ್ರು. ಅವ್ರ ಮಾತುಗಳ ಪೂರಣವೇ ಸಾಮರಸ್ಯ ಸಾಮರಸ್ಯ ಸಾಮರಸ್ಯ. ಈ ದೇಶದಲ್ಲಿ ನಮ್ಮ ಪೂರ್ವಜರು, ನಮ್ಮ ಈ ಹಿಂದೂ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಮೇಲ್ನೋಟಕ್ಕೆ ಕಾಣುವಂತಹ ಎಲ್ಲ ತಥಾಕಥಿತ ಭಿನ್ನತೆ ಅಂತ ಹೇಳ್ತೀನಿ ನಾನು. ಸೋ ಕಾಲ್ಡ್ ಸೆಪರೇಟಿಸಮ್
ವಾಸ್ತವಿಕವಾಗಿ ಅದು ಭಿನ್ನತೆ ಅಲ್ಲ, ವೈವಿಧ್ಯತೆ, ಡೈವರ್ಸಿಟಿ. ಡಿಸ್ಯೂನಿಟಿ ಅಲ್ಲ, ಡೈವರ್ಸಿಟಿ. ಅದನ್ನ ಆಗಿನ ಕಾಲದಿಂದ ನಮಗೆ ಕಲಿಸ್ಕೊಡುವಂಥದ್ದು, ಬೆಳೆಸ್ಕೊಡುವಂಥ ಪ್ರಯತ್ನ ಈ ದೇಶದಲ್ಲಿ ನಮ್ಮ ಪೂರ್ವಜರ ಪರಂಪರೆಯಿಂದ ನಡೆದಿದೆ. ಹಾಗೆ ಸಾಮರಸ್ಯದ ಮುಖಾಂತರ ಈ ಭಿನ್ನತೆಗಳನ್ನು ದೂರ ಮಾಡಿ ಏಕರಸ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಬೇಕಾದಂಥ ಒಂದು ದಾರಿ, ಅದನ್ನ ಗುರುಜಿಯವರು ನಮಗೆ ತೋರಿಸಿದ್ರು. ಅವರೆಂದು ನಾನು ತೋರಿಸಿರುವ ದಾರಿ ಅಂತ ಹೇಳಿಲ್ಲ, ಈ ದೇಶ ತೋರಿಸುವ ದಾರಿಗೆ ನಾವು ಮುಂದಾಗಬೇಕು. ದಾರಿ ತಪ್ಪಬಾರದು. ಇನ್ನೊಂದು ಅವರ ವಾರಸಕ್ಕೆ ದೇಶಭಕ್ತಿ, ದೇಶ ಪ್ರೇಮ ಇದೆಲ್ಲ ಶಬ್ದಗಳು ನಮಗೆ ಇರುತ್ತೆ. ಆದರೆ ಇದನ್ನು ಪ್ರಕಟ ಮಾಡುವ ರೀತಿ, ಆ ಪ್ರಕಟ ಮಾಡುವ ರೀತಿಗೆ ಮೂಲ ನಂಬಿಕೆ ಇರಬೇಕಾದ್ದು ರಾಷ್ಟ್ರೀಯತೆ. ಇದಕ್ಕೆ ಒಂದು ವ್ಯವಹಾರಿಕವಾದಂಥ ವಿವರಣೆಯನ್ನ ಬದುಕಿ ತೋರಿಸಿದವರು ನ್ಯಾಷನಲಿಸಮ್ ಏನು. ಈ ಎರಡು ವಿಷಯಗಳನ್ನು ನಾವು ಹೇಗೆ ತೋರಿಸಿದ್ರು, ವ್ಯಕ್ತಿ ಪೂಜೆಯ ಅನಿಷ್ಟ ಪದ್ಧತಿಯಿಂದ ಸಂಘಟನೆ ಹೇಗೆ ಉಳಿಸಿದ್ರು ಅನ್ನೋದನ್ನ ಕೆಲವು ಪ್ರಸಂಗಗಳು, ಘಟನೆಗಳನ್ನು ನಾನು ತಿಳಿಸಿ ಆಮೇಲೆ ನನ್ನ ವಾಣಿಗೆ ಎಲ್ಲರಿಗೂ ಒಂದು ನಿವೇದನೆ. ಈ ಉದ್ಗ್ರಂಥದ ಬೆಲೆ ಇನ್ನೂ ಹೆಚ್ಚಾಗುವುದಾಗಿದೆ. ಸಾಮಾನ್ಯ ಒಂದು ಪುಟಕ್ಕೆ ₹1 ಲೆಕ್ಕ ಹಾಕ್ತಾರೆ, ₹700 ಹೋದೆ. ಅದರ ವ್ಯಾಪಾರಿ ಮನೋಭಾವ ಇಲ್ಲ. ಅದಕ್ಕಾಗಿ ಅದನ್ನು ₹600 ರಾಷ್ಟ್ರೋತ್ಥಾನ ಪರಿಷತ್ತು ಮಾರಾಟ ಮಾಡ್ತಾ ಇದೆ. ಆದರೆ ನಾವು ನಿಶ್ಚಯ ಮಾಡೋದು ಇದರಲ್ಲೂ ಒಂದು ಸ್ವಲ್ಪ ಲಾಭ ಸಿಗೋದಿದೆ, ಅದು ನಮಗೆ ಬೇಡ. ಅದಕ್ಕೆ ಎಷ್ಟು ಖರ್ಚಾಗಿದೆಯೋ ಅದು ಹೇಳೋಣ. ಇವತ್ತಿನ ಲೋಕಾರ್ಪಣೆಯ ಸರಿ ನೆನಪಿನಲ್ಲಿ ಕೇವಲ ₹500 ಇದನ್ನು ವಿತರಣೆ ಮಾಡತಕ್ಕಂಥ ಮಾರಾಟಗಳನ್ನು ಪಡಿಸಲು ಇವೆ. ಇಲ್ಲಿಂದ ವಾಪಸ್ ನಾವು ಹೋಗುವಾಗ ನಮ್ಮ ಜೇಬು ಕೈ ಹಾಕಿದ್ರೆ ಬೇರೆ ನೋಟೇ ಸಿಗಲ್ಲ. ₹500 ನೋಟೇ ಸಿಗುತ್ತೆ, ₹1000 ಸಿಗಲ್ಲ, $2000 ಅದಕ್ಕೋಸ್ಕರ ಚಿಲ್ಲರೆಯ ಸಮಸ್ಯೆ. ಇನ್ನು 100 ವರ್ಷದ್ದು ₹100 ಕಷ್ಟ. ಭಿಕ್ಷುಕಿಯ ಆ ಕೈ ಚೀಲದಲ್ಲೂ ₹500. ಹೀಗಾದ್ರೆ ರಾಮ ಮಂದಿರಕ್ಕಾಗಿ ನಡೆದಂಥ ಅಭಿಯಾನದಲ್ಲಿ ಭಿಕ್ಷುಕಿಯರು ₹500. ಆಶ್ಚರ್ಯ ಆಗುತ್ತೆ ಈ ದೇಶ. ಅಂದ ಮೇಲೆ ನಾವು ₹500 ಕೊಡೋದು ಬಹಳ ಕಷ್ಟವಾಗಲಾಗುತ್ತೆ. ಒಟ್ಟು ಒಂದು ಪುಸ್ತಕವನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ವ್ಯಕ್ತಿ ಪೂಜೆಗೆ ಹೇಗೆ ಒಂದು ಅವಕಾಶ ಕೊಟ್ಟಿಲ್ಲ. ಮೊದಲನೇದಾಗಿ ಸರಸ್ವತ ಚಾಲಕರಾದ ಅವರು ನಿಶ್ಚಯ ಮಾಡಿದ್ರು, ಫೋಟೋ ತೆಗೆಸಿಕೊಂಡು ಬಂದರು. ಈಗ ಯಾರಾದರೂ ಫೋಟೋ ತೆಗೆಯಬೇಕು ಅಂದರೆ ನಾನು ದೀರ್ಘಕಾಲ ಬದುಕಿರಬೇಕು ಅಂತ ನಿಮ್ಮ ಆಸೆ ಇಲ್ಲ. ನೀವು ಒಂದು ಫೋಟೋ ತೆಗೆದರೆ ನನ್ನ ಜೀವನದಲ್ಲಿ ಒಂದು ದಿನ ಕಮ್ಮಿ ಆದಾಗ ನೋಡಿ, ನೀವೇ ಹಾರ ಹಾಕಿಸ್ಬೋದು. ನೀವು ಹಾರ ಹಾಕಿದ್ರೆ ಒಂದು ವರ್ಷ ಕಮ್ಮಿ ಆಗಿರುತ್ತೆ. ನೀವೇ ಯೋಚನೆ ಮಾಡಿ. ಪ್ರಾರಂಭದಿಂದ ಇದರಿಂದ ಅವರು ದೂರ ಉಳಿದ್ರು, ನಮ್ಮನ್ನು ಯಾವುದೇ ಸಭೆಯ ಸಮಾರಂಭಗಳಲ್ಲಿ ನಮ್ಮ ಪರಿಚಯವನ್ನು ಬಾಲ್ಯಕಾಲದಿಂದ ಮಾಡಿಕೊಳ್ಳಬಾರದು. ಏನು ಓದಿದ್ದಾರೆ, ಏನು ಜವಾಬ್ದಾರಿ ಇದೆ ಸಂಘದಲ್ಲಿ ಅಷ್ಟು ಹೇಳ್ತಾರೆ ಸರ್. ಈಗ ನನಗೆ ಗುಣಗಾನ ಮಾಡಬೇಕು, ಪಂಚನೆ ಮಾಡಬೇಕ, ಇದು ಮಾಡಲಿ. ವ್ಯಕ್ತಿ ಪೂಜೆ ಆಗಬಾರದು. ಧನ್ಯವಾದ ಸಮರ್ಪಣೆ RSS ಪ್ರಚಾರಕ್ಕೆ ಇರಬಾರದು. ಯಾರು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೋ ಅವರು ಧನ್ಯವಾದವನ್ನು ಅಪೇಕ್ಷೆ ಮಾಡಿದರೆ ಅದು ಕರ್ತವ್ಯ ಹೆಂಗಾಗುತ್ತೆ. ಅಪ್ಪ ಅಮ್ಮನ ಸೇವೆ ಮಾಡೋದು ಮಕ್ಕಳ ಕರ್ತವ್ಯ, ಪುತ್ರ ಧರ್ಮ.
ಅಪ್ಪ ಅಮ್ಮ ಅವರಿಗೆ ಧನ್ಯವಾದ ಹೇಳಿದ್ರೆ ಅವ್ರ ಮಕ್ಕಳೇ ಕರ್ತವ್ಯದ ನಿರ್ವಹಣೆಯವರಿಗೆ ಒಂದೇ ಒಂದು ಶಬ್ದದ ಧನ್ಯವಾದದ ಶಬ್ದದ ಅಪೇಕ್ಷೆ ಮಾಡಬಾರ್ದು. ಇದು ನಮಗೆ ಕಲಿಸಿಕೊಂಡು ಮತ್ತು ಸಂಘದ ಸಮಾರಂಭದ ವೇದಿಕೆಯಲ್ಲಿ ಗುರೂಜಿಯವರ ಚಿಂತನೆ ಮಾಡಬೇಕು. ಡಾಕ್ಟರ್ ಹೆಡಗವಾರ ಚಿಂತನೆ ಇರಬೇಕು, ನನ್ನ ಚಿಂತನೆ ಇರಬಾರ್ದು. ನಾನು ನಿಂತಿರ್ತೇನೆ ವೇದಿಕೆಯ ಮೇಲೆ ಎಷ್ಟು ಜನರ ಭೂಮಿಕೆ ಇರಬೇಕು ಕಾರ್ಯಕ್ರಮದಲ್ಲಿ, ರೋಲ್ ಪಾತ್ರ ಅಷ್ಟೇ ಜನ ಇರಬೇಕು. ಉಳಿದವ್ರನ್ನ ಎಲ್ಲರನ್ನು ಅವರ ಜ್ಯೇಷ್ಠತೆ ಮತ್ತು ಶ್ರೇಷ್ಠತೆ ನೋಡಿಕೊಂಡು ಗೌರವದಿಂದ ಕೂಡಿಸಿ 3 ವರ್ಷಗಳಾಗ್ತದಂತೆ ಇದನ್ನು ನಾವು ಉಳಿಸ್ಕೊಂಡಿದ್ದೀವಿ. ಇದು ನಮ್ಮೊಬ್ಬರ ಸಾಧನೆ. 3 ಜನ ಹನುಮಂತಯ್ಯನವ್ರು ಹೇಳಿದಾಗ ಅವರಿಗಿಂತ ಜ್ಯೇಷ್ಠರು, ನನಗಿಂತ ಜ್ಯೇಷ್ಠರು, ಶ್ರೇಷ್ಠರು ಇದ್ದೀವಿ. ಅವರವರ ಭೂಮಿಕೆಯನ್ನು ಅವರವರು ನಿರ್ವಹಿಸಬೇಕು. ಹೀಗೆ ವ್ಯಕ್ತಿಯ ಪ್ರಶಂಸೆ ಇದಕ್ಕೆ ಅವಕಾಶ ಮಾಡಲ್ಪಡದಿದ್ದಕ್ಕಾಗಿ ವ್ಯಕ್ತಿ ನಿಂದೆ ಮಾಡುವಂತಹ ಅನಿಷ್ಟ ಪದ್ಧತಿ ಬಂದಲ್ಲಿ RSSನಲ್ಲಿ ನಮ್ಮ ಅಧಿಕಾರಿಗಳ ಬಗ್ಗೆ ಯಾವಾಗಲಾದರೂ ಏನಾದರೂ ಅಸಮಾಧಾನ ಆದರೆ ಮಾರನೇ ದಿನ ಪತ್ರಿಕೆಗೆ ಹೇಳಿಕೆ ಕೊಡಲ್ಲ. ಅವರ ಹತ್ರ ಹೋಗಿ ನಾವು ಮಾತಾಡ್ತಿದ್ದೇವೆ. ಕುಟುಂಬ ವ್ಯಕ್ತಿ ಪ್ರಾಧಾನ್ಯತೆ ಇದೆಯಲ್ಲ, ಮಿತಿ ಮೀರಿದಾಗ ಅವನು ಹಾಳಾಗ್ತಾನೆ, ಅವನ ಸಂಘಟನೆಯೂ ಹಾಳಾಗುತ್ತೆ, ದೇಶಕ್ಕೆ ಅವರಿಂದ ಲಾಭ. ಇದರ ಇನ್ನೊಂದು ಭಾಗ ವ್ಯಕ್ತಿ ಸಂಘಟನೆಗೆ ಬೇಕೇ ಬೇಕು. ವ್ಯಕ್ತಿ ಇಲ್ಲದ ಕುಟುಂಬ ಇದೆ. ಕುಟುಂಬದ ಅವಿಭಾಜ್ಯ ಅಂಗ ವ್ಯಕ್ತಿ. ಕುಟುಂಬ ರಾಷ್ಟ್ರದ ಅವಿಭಾಜ್ಯ ಅಂಗ. ಹೀಗೆ ಅದರ ಭೂಮಿಕೆ ಇದೆ. ಆದರೆ ಇನ್ನೊಂದು ಇರಬಾರ್ದು. ಅದನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದರ ಸ್ವಲ್ಪ ನಾನು ವಿಸ್ತಾರ ನಾನೇ ನನ್ನಿಂದಲೇ ಈ ದುರಹಂಕಾರ ಸಂಸ್ಕೃತದಲ್ಲಿ ಅಭಿನಿವೇಶ ಅಂತ ಹೇಳ್ತಾರೆ. ಇತಿ ಮಿತಿ ಅನ್ನೋ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಇತಿ ಅಂದರೆ ಇಷ್ಟರವರೆಗೆ, ಇದಕ್ಕಿಂತ ಕಮ್ಮಿ ಹೋಗಬಾರ್ದು. ಮಿತಿ ಅಂದರೆ ಇಷ್ಟರವರೆಗೆ, ಇದಕ್ಕಿಂತ ಹೆಚ್ಚು ಹೋಗಬಾರ್ದು. ಅದಕ್ಕೆ ಲಕ್ಷ್ಮಣ ರೇಖೆ ಹೇಳೋದು. ಇತಿಯಿಂದ ಕೆಳಗೆ ಹೋದರೆ ವ್ಯಕ್ತಿ ಬೆಳೆಯೋದಿಲ್ಲ. ಆತ್ಮಹೀನಾಯತೆಯಿಂದ ಬಳಲಿ ಹೋಗ್ತಾನೆ. ಎಲ್ಲೋ ಈ ಸಾಗರದಲ್ಲಿ ಮುಳುಗೋಗ್ಬಿಡ್ತಾನೆ. ಮಿತಿ ಮೀರಿದಾಗ ಅಪಾಯಕರ. ಆ ವ್ಯಕ್ತಿ ಅಭಿನಿವೇಶ ಇರಬಾರ್ದು, ವ್ಯಕ್ತಿ ಹೀನಭಾವನೆ ಇರಬಾರ್ದು. ಈ ಎಚ್ಚರಿಕೆಯನ್ನು RSSಗೆ ವಹಿಸಬೇಕು ಅನ್ನೋದನ್ನು ಇವುಗಳು ನಮಗೆ ಹೇಳ್ಬೋದು. ಅದಕ್ಕೆ ಗುರುಜಿನೇ ಹೇಳ್ತಾ ಇದ್ರು, ಒಂದು ರಾಷ್ಟ್ರದ ಸಾಮರ್ಥ್ಯ ಇರೋದು ಯಾರು ಪ್ರಧಾನಮಂತ್ರಿ ಅನ್ನೋದರ ಮೇಲೆ, ಯಾರು ರಾಷ್ಟ್ರಪತಿ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ರಾಷ್ಟ್ರದ ಸಾಮರ್ಥ್ಯ ಇಲ್ಲ. ಸಾಮಾನ್ಯ ವ್ಯಕ್ತಿಗಳಿರ್ತಾರೆ ದೇಶದಲ್ಲಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು, ವಿದ್ಯೆ ಶಿಕ್ಷಣ ದೃಷ್ಟಿಯಿಂದ ಹಿಂದುಳಿದವರು, ಕಾಮನ್ ಮ್ಯಾನ್ ಅಂತ ಹೇಳ್ತಿರಲ್ಲ, ಶ್ರೀ ಸಾಮಾನ್ಯ ಕೋಟ್ಯಾಂತರ. ಇವರೆಲ್ಲರ ಮನಸ್ಸಿನಲ್ಲಿ ಅಯ್ಯ ನಾನು ಕೆಲಸಕ್ಕೆ ಬಾರದೇನು, ನಾನೊಬ್ಬ ಹುಡುಗ ಮನುಷ್ಯ, ನಾನೇನು ಮಾಡಬಲ್ಲೆ, ಕೋಟಿ ಕೋಟಿ ಜನಗಳಿಗೆ ಹೀಗೆ ಅನ್ಸಿದ್ರೆ ಆ ದೇಶ ಉದ್ದಾರ. ಅಂಥವರಲ್ಲಿ ಒಂದು ಅರಿವು ಮೂಡಿ ಬರಬೇಕು. ನಾನು ಪ್ರಯೋಜನಕ್ಕೆ ಬರಬಲ್ಲೆ, ನಾನು ಪ್ರಾಣಿಯಲ್ಲ ಮನುಷ್ಯ ಅಂತ ಅಂದಮೇಲೆ ನಾನು ಯೂಸ್ಲೆಸ್ ಅಲ್ಲ. ಲೆಸ್ ಯೂಸ್ ಇರಬಹುದು, ಯೂಸ್ಫುಲ್ ಅಲ್ಲದೆ ಇರಬಹುದು, ಆದರೆ ಯೂಸ್ಲೆಸ್. ಈ ಥರದ ಸ್ವಲ್ಪದ ಬಗ್ಗೆ ಒಂದು ವಿಶ್ವಾಸ ಬರಬೇಕಲ್ವಾ? ಇಂಥ ವಿಶ್ವಾಸ ಕೋಟಿ ಕೋಟಿ ಜನಗಳಲ್ಲಿ
ಮಾಡಿರೋರಲ್ಲ. ಸಂಘದವರಿಗೆ ನಮ್ಮ ಸಂಘವೇ ಶ್ರೇಷ್ಠ ಅನ್ನೋ ಸಾಂಘಿಕ ದುರಹಂಕಾರವೂ ಬರಬಾರದು. ಆ ಎಚ್ಚರಿಕೆ ವಹಿಸುವಾಗಿ ಮಾರ್ಗದರ್ಶನ ಮಾಡಬೇಕು. ಸಂಘ ಇರುವುದು ಸಮಾಜಕ್ಕಾಗಿ. ಹಿಂದೂ ಸಮಾಜ ಇರೋದು ಭಾರತ ರಾಷ್ಟ್ರಕ್ಕಾಗಿ. ಭಾರತ ರಾಷ್ಟ್ರ ಇರೋದು ವಿಶ್ವಕ್ಕೋಸ್ಕರ. ಇಲ್ಲಿ ಅಭಿನಿವೇಶ ಅನ್ನೋದು ಇಂಥ ಸಮರ್ಪಣ ಭಾವ ಸಂಘಟನೆಗೂ ಬರುತ್ತೆ. ಆ ರೀತಿ ಎಚ್ಚರಿಕೆ ವಹಿಸಲಾಗಿದೆ. ಒಂದು ಸಣ್ಣ ಉದಾಹರಣೆ, ಕೀಳರಿಮೆ ಇರಬಾರದು ಅನ್ನೋದು. ನಚಿಕೇತ ಬಾಲಕ ಅವರಪ್ಪ ಅವರು ಯಾಗ ಮಾಡಿದರು. ಯಾಗದ ಕೊನೆಯಲ್ಲಿ ಆಕಳನ್ನು ದಾನ ಮಾಡಿದರು, ಹಸುಗಳು. ಯಜ್ಞ ಮಂಟಪದಲ್ಲಿ ಅವರು ತಂದು ಕಟ್ಟಿದ್ದಂಥ ಹಸುಗಳೆಲ್ಲವೂ ಸಣತನ, ಬಡತನ, ಉಡತನ. ಇದನ್ನು ನೋಡಿದಂಥ ಬಾಲಕ ನಚಿಕೇತನಲ್ಲಿ ಒಂದು ಆಲೋಚನೆ ಬಂತು. ಇಂಥ ಹಸುಗಳನ್ನು ದಾನ ಮಾಡಿ ನಮ್ಮ ಅಪ್ಪನಿಗೆ ಪಾಪ ಬಂದರೆ ನಮ್ಮ ಅಪ್ಪನ ಮಗನಾಗಿ ನಾನು ಉದ್ಯೋಗ ಪಡೆಯಲ್ಲ, ನನ್ನನ್ನು ಯಾರಿಗಾದರೂ ದಾನ ಮಾಡಿ. ಅದೊಂದು ಶ್ಲೋಕ ಇದೆ, ನನಗೆ ನೆನಪಾಗುತ್ತ. ವಿವೇಕಾನಂದರು ನಚಿಕೇತನ ಉದಾಹರಣೆ ಇದಕ್ಕೋಸ್ಕರ ಕೊಡ್ತಾರೆ. ಆ ನಚಿಕೇತನಲ್ಲಿ ಆತ್ಮಶ್ರದ್ಧೆ ಅರಳಿತು. ಅವನು ಹೋಗಿ ಅಪ್ಪನಿಗೆ ಕೇಳ್ತಾನೆ, ನನ್ನನ್ನು ಯಾರಿಗಾದರೂ ದಾನ ಮಾಡು, ನಿನಗೆ ಪುಣ್ಯ ಬರ್ಬೋದು. ಈ ಹಸುಗಳನ್ನು ದಾನ ಮಾಡಿದ್ರೆ ನಿಮಗೆ ಪಾಪ ಬರ್ಬೋದು ಅನ್ನೋ ಪುಣ್ಯ. ಆ ವ್ಯಕ್ತಿ ಅಭಿನಿವೇಶದಿಂದ ಬೀಗ್ತಾ ಇದ್ದಂಥ ಅಪ್ಪ ವಾಜಶ್ರವನಿಗೆ ಸಿಟ್ಟು ಬಂದು ಗೆಟೌಟ್, ನಮ್ಮನಿಗೆ ಕೊಟ್ಟಿದ್ದೀನಿ ನಿಮಗೆ ಅಂತ ಹೇಳ್ತಾನೆ. ಗೆಟೌಟ್ ಅನ್ನೋ ಶಬ್ದ ಅರ್ಥ ಇರೋದು ಹಾಗೆ ಇರೋದಕ್ಕೋಸ್ಕರ ಹೇಳ್ತಾರೆ, ಹಾಗೆ ಇರಲಿಲ್ಲ. ಆಗ ನಚಿಕೇತ ಯಮನನ್ನ ಹುಡುಕಿಕೊಂಡು ಹೋಗಲ್ಲ. ಯಮನನ್ನ ಹುಡುಕೊಂಡು ಯಾರಾದರೂ ಹೋಗ್ತಾರ? ಯಮ ಹುಡುಕೊಂಡು ಬಂದರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ನಚಿಕೇತ ಯಮನನ್ನ ಹುಡುಕೊಂಡು ಹೊರಟ. ಇದನ್ನು ಕಂಡಂತ ಕುವೆಂಪು ಅವರು ಯಮನ ಸೋಲುವನ್ನು ನಾಟಕ ಮಾಡಿದರು. ಆ ನಚಿಕೇತ ಬಾಲಕನಾಗಿದ್ದಾಗ ನಾನು ಉಪಯೋಗಕ್ಕೆ ಬರಬಲ್ಲೆ ಅಂತ ಅನ್ನಿಸ್ತೇನೆ ನಾನು. ಅದರಿಂದ ಅವರು ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಸ್ಫೂರ್ತಿಯ ಸ್ರೋತ ಆಗಿರುವಾಗ ಮಿತಿ ಮೀರಿದ ಅಹಂಕಾರ ಇದೆ. ದೇವರಿಗಿಂತ ನಾನು ಮಿಗಿಲಾದವನು, ನಾನೇ ದೇವರು. ಈಗ ಅನೇಕ ರಾಕ್ಷಸರು ಈ ದೇಶದಲ್ಲಿ ಜೀವನ ನಡೆಸಲು ಅವ್ರು ಯಾರಾದರೂ ಉದ್ಧಾರ ಇದ್ದಾಗ ಉಳಿದವರನ್ನ ನಾಶ ಮಾಡಿದ್ರು, ಆಮೇಲೆ ಅವರೆಲ್ಲರ ಸಂಹಾರವಾಗಿ ಹೋಯಿತು. ಈ ವ್ಯಕ್ತಿಗತ ದುರಹಂಕಾರ ಪೌರಾಣಿಕ ಉದಾಹರಣೆಗೆ ಸ್ವಾರಸ್ಯಕರವಾಗಿ ಹೇಳಿಕೊಳ್ಳಿ. ಭಸ್ಮಾಸುರ ಬಹಳ ಕಠಿಣವಾದ ತಪಸ್ಸು ಮಾಡಿದಂತೆ ಈಶ್ವರನನ್ನು ಕುರಿತು. ಈಶ್ವರನ ಬಗ್ಗೆ ಒಂದು ಹೀಗೆ ಪ್ರತೀತಿ ಇದೆ, ಒಂದು ಇಂಪ್ರೆಷನ್. ಬೋಲಾಶಂಕರ ಯಾರು ಗುಣಗಾನ ಮಾಡಿದ್ರು ಅದಕ್ಕೆ ಅವನು ಬಲಿಯಾಗಿ ಬಿಡ್ತಾರೆ. ಪ್ರತ್ಯಕ್ಷ ಆಗಿ ಏನು ವರ ಬೇಕು ಕೇಳಿದಾಗ ಅಮ್ಮ ಹೇಳಿದಂತೆ ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮ ಆಗಬೇಕು. ಈ ಪುಣ್ಯಾತ್ಮ ಯೋಚನೆ ಮಾಡಲೇ ಇಲ್ಲ. ಸ್ತುತಿಗೆ ಪ್ರಶಂಸೆಗೆ ಬಲಿಯಾದಂಥ ಮಹಾನುಭಾವ ಬೋಲಾಶಂಕರ ತಥಾಸ್ತು ಅಂತ. ಇವರು ಧೂರ್ತಾನೆ ಭಸ್ಮಾಸ್ತು. ನೀನು ಕೊಟ್ಟ ವರ ಇದು ನಡೆಯುತ್ತೋ ಎಂದು ತಿಳ್ಕೋಬೇಕಲ್ಲ, ನಿನ್ನ ತಲೆ ಮೇಲೆ ಕೈ ಇಡ್ತೀನಿ. ಆಗ ಅವರು ತಪ್ಪಿಸ್ಕೊಂಡು ಮಾಡ್ತಾರೆ. ಅಂಥ ಸಮಯದಲ್ಲಿ ವಿಷ್ಣು ಬಂದಂತೆ ಮೋಹಿನಿಯ ರೂಪ ಧರಿಸಿದ. ಎಷ್ಟೇ ದುರಹಂಕಾರಿಯಾದರೂ ಹೆಣ್ಣಿನಲ್ಲಿ ಮೋಹಿನಿಯನ್ನು ನೋಡಿದಾಗ ದಾರಿ ತಪ್ಪಾನೆ, ಹೆಣ್ಣಿನಲ್ಲಿ ದುರ್ಗೆಯನ್ನು ನೋಡಿದಾಗ ದಾರಿ ತೋರಿಸ್ತಾನೆ. ರಾಮಕೃಷ್ಣ ಪರಮಹಂಸ ಭಾರತದಲ್ಲಿ ನಾವು ಮಿಸ್ ಇಂಡಿಯಾ ನೋಡಿಲ್ಲ. ಯಾರು ಮಿಸ್ ಇಂಡಿಯಾ ನೋಡ್ತಾರೆ ಅವ್ರ ಜೀವನ ಮಿಸ್ ಆಗುತ್ತೆ. ನಾವು ಭಾರತ ಮಾತೆ ಮದರ್ ಇಂಡಿಯಾ ನೋಡ್ತೀವಿ. ಭಾರತ್ ಮಾತಾ ಕಿ ಜೈ.
ಒಬ್ಬ ಕುದಿಯರ ಮೋಸದ ದೇಶಕ್ಕಾಗಿ ಬಂದಿದ್ದಾನೆ. ಇಡೀ ದೇಶದ ಸಂಸ್ಕೃತಿ. ಮೋಹಿನಿಗೆ ಬಲಿಯಾದ ಆ ಮೋಹಿನಿ ನಾಟಕ ಆಡ್ತಾ ಆಡ್ತಾ ನನ್ನ ಹಾಗೆ ಮಾಡ್ತಾ ಇದ್ರೆ ನಾನು ನಿನ್ನ ವಶವೇ. ಇವಳು ಒಂದ್ಸಲ ತನ್ನ ತಲೆ ಮೇಲೆ ಕೈ ಇಟ್ಕೊಂಡು ಅವನು ತಲೆ ಮೇಲೆ ಕೈ ಇಟ್ಕೊಂಡ ಸ್ಮಾರ್ಟ್. ಇದೆಲ್ಲ ಮೂಢನಂಬಿಕೆ, ಇದನ್ನ ವಿಚಾರವಾದಿಗಳು ಹೇಳ್ತಾರೆ, ಹೇಳ್ಕೊಂಡವ್ರೆ. ಅವ್ರು ನಾವು ಸಹಿಸಲೇಬೇಕು. ಅವ್ರು ಹೇಳಿದ್ದಾರೆ ಅಸಹಿಷ್ಣುಗಳಾಗಬಾರ್ದು. ಆದರೆ ಅವ್ರನ್ನ ಹೇಳಿದ್ದಾರೆ. ಎಲ್ಲ ಪುರಾಣಗಳು ಈ ದೇಶದಲ್ಲಿ ಸೃಷ್ಟಿಯಾದದ್ದು ಮನುಷ್ಯ ಇನ್ನಷ್ಟು ಉತ್ತಮನಾಗಬೇಕು ಅನ್ನೋದಕ್ಕೋಸ್ಕರ. ಅದನ್ನು ಮಾರ್ಗದರ್ಶನ. ಹೀಗೆ ವ್ಯಕ್ತಿಯಲ್ಲಿ ಕೀಳರಿಮೆಯೂ ಇರಬಾರದು, ವ್ಯಕ್ತಿಯಲ್ಲಿ ದುರಹಂಕಾರವೂ ಬರಬಾರದು. ನಾನು ಉಪಯೋಗಕ್ಕೆ ಬರಬಲ್ಲೆ, ಅದಕ್ಕೆ ಇನ್ನಷ್ಟು ಉಪಯೋಗಕ್ಕೆ ಬರುವ ಹಾಗೆ ನನ್ನನ್ನು ಸಜ್ಜುಗೊಳಿಸಿಕೊಳ್ಳೋಣ. ಒಬ್ಬ ಪ್ರೆಸ್ ಬಾತ್ಮೀದಾರ ಗುರುಜಿ ಗೋಲ್ವಲ್ಕರ್ ಪ್ರಶ್ನೆ ಕೇಳ್ತಾರೆ, ನೀವು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಹೂ ಈಸ್ ಆಫ್ಟರ್ ಯು ಇನ್ RSS? Who is there to lead the RSS? Who is after you? ಇದೇ ಕೇಳೋದೇ ಎಲ್ಲರೂ. ಗುರುಜಿ ತಕ್ಷಣ ವೈ ನಾಟ್ ಯು? ನೀನೇ ಆಗುವುದಿಲ್ಲ. ಓ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ಎ ಗುರು ಫಾರ್ ಸಚ್ ಎ ವಾಸ್ಟ್ ಆರ್ಗನೈಸೇಷನ್. ಹಾಗೆ ಹೇಳಿದಂತೆ ಯು ಆರ್ ಕರೆಕ್ಟ್. One has to build up his personality. One has to build up his personality. ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಆಗ ಹೂ ಈಸ್ ಆಫ್ಟರ್ ಯು ಅನ್ನೋ ಪ್ರಶ್ನೆ ಬರುತ್ತೆ. RSS ಇದುವರೆಗೂ ಹೂ ಈಸ್ ಆಫ್ಟರ್ ಹೂ ಈಸ್ ಬಂದೇ ಇಲ್ಲ. ಈ ಥರ ನಮಗೆ ಮಾರ್ಗದರ್ಶನ ಮಾಡಿ ಕೇವಲ 2 ಬಾರಿ ಜೀವನದಲ್ಲಿ ಹೂವಿನಾರ ಹಾಕಿಸಿಕೊಂಡು ಫೋಟೋ ತೆಗೆಸಿಕೊಂಡು. ಒಂದು 48ರಲ್ಲಿ ಗಾಂಧೀಜಿ ಹತ್ಯೆಯ ಮಿಥ್ಯಾರೋಪಣೆಯನ್ನು ಸಂಘದ ಮೇಲೆ ಹೊರಿಸಿ ನೆಹರು ಅಂಡ್ ಕಂಪನಿ RSS ಮೇಲೆ ಬ್ಯಾನ್ ಹಾಕಿದ್ದಾರೆ. ಅದರ ಕೋರ್ಟು ತೀರ್ಪು ಕುರಿತು RSS ಕೈವಾಡ ಇಲ್ಲ ಅಂತ. ಗೋಡಸೆಯು ಅವನ ಹೇಳಿಕೆಗಳನ್ನು ಹೇಳ್ದ, ಇದು ನನ್ನದೇ ನಿರ್ಣಯ ಅಂತ. ಆದರೂ ನಿಷೇಧ ಎತ್ತಿ ಸಂಘ ಸತ್ಯಾಗ್ರಹ ಮಾಡಬೇಕಾಗಿ ಬಂತು. ಆಮೇಲೆ ಅನೇಕ ಒತ್ತಡಗಳ ಕಾರಣದಿಂದಾಗಿ ಸಂಘದ ಮೇಲಿರುವ ನಿಷೇಧ ತೆಗೆಯಲಾಗಿದೆ 49ರಲ್ಲಿ. ಆಗ ಸಂಘದವರೇ ಪ್ರಮುಖರು ನಿರ್ಣಯ ಮಾಡಿ ಗುರುಜಿಯವರು ಹೇಳಿದ್ರು, ಅಗ್ನಿ ಪರೀಕ್ಷೆಯಲ್ಲಿ ನಾವು ಪಾಸಾಗಿದ್ದೀವಿ, ಸಂಘಟನೆಯನ್ನು ಪುನಃ ಸಮಾಜ ಸ್ವೀಕಾರ ಮಾಡಬೇಕಾಗಿತ್ತು. ಇಂಥ ಸಮಯದಲ್ಲಿ ನೀವೊಂದು ತಿರುಗಾಡಿ ಪ್ರವಾಸ ತಗೊಳ್ಬೇಕು, ಜನಗಳಿಗೆ ನಮ್ಮನ್ನು ನಾವು ಪರಿಚಯ ಮಾಡಿಕೊಳ್ಬೇಕು ಇನ್ನೊಂದ್ಸಲ. ಆಗ ಸಾರ್ವಜನಿಕ ಸನ್ಮಾನಗಳಾಗುತ್ತೆ. ಅದು ನಿಮಗೆ ವ್ಯಕ್ತಿಗತವಾದ ಅಂದ್ಕೊಳ್ಬಾರ್ದು ಅಂತ ಗುರುಜಿಯವರು ಹೇಳಿದ್ರು. ಯದಿ ಎ ಸಂಘಟನೆ का निर्णय हो तो मैं मानता हूँ, व्यक्तिगत मान और सम्मान के लिए मेरे पास कोई जगह नहीं है. ದಿಲ್ಲಿಯಲ್ಲಿ 5 ಲಕ್ಷ ಜನ, ಲಂಡನ್ನಿನ BBC ರಿಪೋರ್ಟ್ ಮಾಡ್ತಾರೆ. ದೇರ್ ಆರ್ ಓನ್ಲಿ 2 persons in this country of India who can attract lakhs and lakhs of listeners. One is Pandit Nehru, another is MS Golwalkar of RSS. ಇಂಥ ಒಂದು ವ್ಯಕ್ತಿ ಪ್ರಶಂಸೆ, ವ್ಯಕ್ತಿ ಪೂಜೆ ಆದಾಗ ಹಾರಗಳಿಗೆ, ಫೋಟೋಗಳಿಗೆ ಅವರು ಕೈ ವಶರಾಗಲಿಲ್ಲ. ಅವರೇನು ಭಸ್ಮಾಸುರನ ವಶ ಆಗೋದಕ್ಕೆ. ಯಾವಾಗ ಪ್ರವಾಸ ಮುಗಿತು ಎಂದಿನಂತೆ ಸಂಘದ ಕಾರ್ಯ ಸಂಘಟನೆಯನ್ನು ಬೆಳೆಸಿ ಫೋಟೋ ಬಿಟ್ಟು ಇನ್ನೊಮ್ಮೆ 56ನೇ ಇಸ್ವಿನಲ್ಲಿ ಅವರಿಗೆ 51 ವರ್ಷ ಆದಾಗ ಅನಿವಾರ್ಯವಾಗಿ ಒಂದು ನಿರ್ಣಯ ತೆಗೆದುಕೊಂಡು ಸಂಘದಲ್ಲಿ ಆ ಬ್ಯಾನ್ ಹಾಕಿದಾಗ 25 ಲಕ್ಷ ರೂಪಾಯಿನಷ್ಟು ನಮಗೆ ಸಾಲ ಆಗಿದೆ. ಸಂಘಟನೆ ಹೇಗಾದರೂ ನಡೆಸ್ಕೊಂಡು ಹೋಗಬೇಕು, ಪ್ರಚಾರದಿಂದ ಮುಗಿಸ್ಕೋಬೇಕು, ಎಲ್ಲಿಂದ ತರಬೇಕು? ಅದಕ್ಕೆ ಕೆಲವು ಸಹೋದರಿ ಬಂಧುಗಳು ನಮಗೆ ಕೈ ಸಾಲವನ್ನು ಕೊಟ್ಟಿದ್ರು, 25 ಲಕ್ಷ ಆಗಿದೆ. ಆದರೆ ಅದನ್ನು ತೀರಿಸಬೇಕಾದ್ರು ನಮ್ಮ ಧರ್ಮ ಅಲ್ಲ.
ಇನ್ನೊಂದ್ಸಲ ನಿಮ್ಮ ಪ್ರವಾಸ ಮಾಡಿಸ್ತೀವಿ 51ನೇ ವರ್ಷದ ಸಂದರ್ಭದಲ್ಲಿ ನಿಮಗೆ ಶ್ರದ್ಧಾಂಜಲಿಯನ್ನು ಜನಗಳಿಂದ ಸಂಗ್ರಹ ಮಾಡಿಕೊಡ್ತೀವಿ, ನೀವು ಒಪ್ಪಬೇಕು. ಇದು ಸಂಘಟನೆ ನಿರ್ಣಯ ಅನ್ನೋದಕ್ಕೋಸ್ಕರ ಒಪ್ಪಿಕೊಂಡು 21 ಲಕ್ಷ ರೂಪಾಯಿ ಸಂಗ್ರಹ ಇದೆ. ಆ ದಿನಗಳಲ್ಲಿ ಅದೇ ಹೆಚ್ಚು. ಕರ್ನಾಟಕದಲ್ಲಿ ನಾನು 16 ವರ್ಷದ ಬಾಲಕ, ನಾನು 4 ಆಣಿ 8 ಆಣಿ ಸಂಗ್ರಹ ಮಾಡಿದ್ದೆ. 89,000 ರೂಪಾಯಿ ನಾವು ಸಮರ್ಪಣೆ ಮಾಡಿದ್ವಿ ಬೆಂಗಳೂರಿನಲ್ಲಿ. ಈಗ 1 ಕೋಟಿ ಕೊಡೋವರೆ ಲಕ್ಷಾಂತರ ಜನ ಇದ್ದಾರೆ. ಇವೆರಡು ಸಂದರ್ಭ ಬಿಟ್ಟರೆ ಗುರೂಜಿಯವರು ಫೋಟೋನೂ ಇಲ್ಲ, ಹಾರನೂ ಇಲ್ಲ, ಪ್ರಶಂಸೆ ಇಲ್ಲ. ಇಂಥ ಒಂದು ಮೇಲ್ಪಂಕ್ತಿ ಇದು ಸಂಘಟನೆಗೆ ಸ್ವಯಂ ಸೇವಕರ ಒಂದು ಸಮರ್ಪಣೆ ಇರಬೇಕು. ಸಂಘಟನೆ ದೇಶಕ್ಕೆ ಇರಬೇಕು. ಅದಕ್ಕೋಸ್ಕರ ಅವರು ನಡ್ಕೊಂಡಂಥ ರೀತಿಯೇ ಪ್ರತಿಯೊಮ್ಮೆ ಭಾರತ ಮಾತಾ ಕಿ ಜೈ ಹೇಳಿಸ್ತಾ ಇದ್ರು. ಜ್ಞಾನದ ಇದ್ದಾರೆ ರಾಷ್ಟ್ರೀಯತೆಯನ್ನು ಕಲಿಸಿಕೊಟ್ಟರು. ಸಂಘದ ಪೂರ್ಣವೇ ಹಿಂದುತ್ವ ಅಂತ ಉಳಿದವರೆಲ್ಲ ಹೇಳ್ತಾರಲ್ಲ, ಅದು ಹಿಂದುತ್ವ ಅಂತ ಅವರೇ ಹೇಳಿ ನಾವು ರಾಷ್ಟ್ರೀಯತೆ ಅಂತ ಹೇಳ್ತೇವೆ. ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಆ ದೇಶದಲ್ಲಿ ಪರಂಪರೆಯಿಂದ ನೂರಾರು ವರ್ಷಗಳಿಂದ ಬದುಕಿ ಬಾಳಿ ಬರ್ತಾ ಇರತಕ್ಕಂಥ ಸಮಾಜ ಆ ದೇಶದ ಕುರಿತಾಗಿ ತನ್ನ ಸಂಬಂಧವನ್ನು ಹೇಗೆ ಯೋಚನೆ ಮಾಡಬೇಕು. 2 ಬಗೆಯ ಯೋಚನೆ ಇದ್ದಾವ. ಒಂದು ಮೊಹಮ್ಮದ್ ಇಕ್ಬಾಲ್ ಅಂತ ಒಬ್ಬ ಕವಿ, ದೇಶಭಕ್ತ ಕವಿ. ಅವನು ಭಾರತದ ಬಗ್ಗೆ ನಮಗೆ ಯಾಕೆ ಅಭಿಮಾನ ಅಂತೇಳಿ ಒಂದು ಹಾಡು ಬರೆದ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಎಲ್ಲರಿಗೂ ಬಿಡಿಸ್ಬಿಟ್ಟು ಈಗಲೂ ಆಗಸ್ಟ್ 15 ಹೊರಡ್ತಾ ಇರ್ತಾರೆ. ಅರ್ಥ ವಿಚಾರ ಮಾಡಿದ್ರೆ ನಾವು ಹೇಳ್ತಾ ಇದ್ದೀವಿ. ಅದರೊಳಗೆ ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಭಾರತ ನಮಗೆ ಯಾಕೆ ಬಹಳ ಇಚ್ಛೆ ಆಗ್ತಾ ಇದೆ ಹಿಂದೂಸ್ತಾನ್ ಅಂದರೆ, ಇಲ್ಲಿ ರುಚಿ ರುಚಿಯಾದ ಹಣ್ಣಿನ ತೋಟಗಳಿವೆ, ಸುಂದರವಾದ ಪುಷ್ಪಗಳ ಉದ್ಯಾನವನಗಳಿವೆ. ನಮ್ಮನ್ನ ದೇವರು ಹೀಗೆ ಕಳಿಸ್ಕೊಟ್ಟಿದ್ದಾನೆ. ನಾವೆಲ್ಲ ಬುಲ್ಬುಲ್ ಪಕ್ಷಿಗಳು ಇದೆಲ್ಲ ಅನುಭವಿಸುವ ಸಲುವಾಗಿ. ಅದಕ್ಕಾಗಿ ದೇಶ ನಮಗೆ ಅಚ್ಚಾಯ ಭೋಗವಾಗಿದೆ. ಇದು ದೇಶದ ಜನಗಳಲ್ಲಿ ದೇಶದ ಬಗ್ಗೆ ಭಕ್ತಿಯನ್ನ, ಸಮರ್ಪಣಾ ಭಾವವನ್ನು ಬೆಳೆಸೋದಿಲ್ಲ. ದೇಶ ಲೂಟಿ ಮಾಡತಕ್ಕಂತಹ ಒಂದು ವಿಕೃತಿ ರಾಷ್ಟ್ರೀಯತೆ. ರಾಷ್ಟ್ರೀಯತೆ ಈ ದೇಶದ ಪುತ್ರನ ಬುಲ್ಬುಲ್ ಪಕ್ಷಿಯಲ್ಲ, ನಾನು ಭಾರತ ಮಾತೆ ಮಗ. ಭಾರತ ನಮ್ಮ ತಾಯಿಯ ಮೂಢನಂಬಿಕೆ. ಮೂಢನಂಬಿಕೆ इस देश के कंकड़ में शंकर को देखते हैं, नदी के तालाब के कण कण में हम गंगा जी को देखते हैं. भारत हमारे लिए माँ है, हम भारत के संतान हैं. ಈ ಭಾವನೆ ಬಲವಾದಾಗ ದೇಶವನ್ನು ದುರುಪಯೋಗ ಮಾಡಲ್ಲ, ದೇಶಕ್ಕಾಗಿ ಉಪಯೋಗಿಯಾಗ್ತೀವಿ. ಇದೇ ರಾಷ್ಟ್ರೀಯತೆ ಅಂದರೆ देश हमें देता है सब कुछ, हम भी तो कुछ देना सीखे. भोगवान हम भी तो कुछ देना सीखे. ಇದು ರಾಷ್ಟ್ರೀಯ ತ್ಯಾಗವಾದ ಸಮರ್ಪಣಾ ಭಾವ. ರಾಷ್ಟ್ರೀಯತೆ ಒಳಗೆ ಕರ್ತವ್ಯದ ಭಾವ ಇದೆ. ದೇಶವನ್ನ, ಸ್ವರಾಜ್ಯವನ್ನು ಗಳಿಸಿ ನಾವು ವೈಭವಕ್ಕೆ ಒಯ್ಯಬೇಕು ಅನ್ನೋದು ನಮ್ಮ ಕರ್ತವ್ಯ. ದೇಶಕ್ಕೆ ಸ್ವರಾಜ್ಯ ಯಾಕೆ ಬರಬೇಕು ಅಂದರೆ ನಾನು ರಾಜಕೀಯ ಅಧಿಕಾರಗಳನ್ನು ಅನುಭವಿಸಬೇಕು ಅನ್ನೋದಕ್ಕೋಸ್ಕರ. ಭಾರತವನ್ನು ರಾಮರಾಜ್ಯ ಮಾಡಬೇಕು, ಅದಕ್ಕಾಗಿ ಸ್ವರಾಜ್ಯ. ಧರ್ಮರಾಜ್ಯ ಮಾಡಬೇಕು, ಅದಕ್ಕಾಗಿ ಸ್ವರಾಜ್ಯ. ಭಾರತ ಮಾತೆಯನ್ನು ಲೋಕಮಾತೆ ಮಾಡಬೇಕು, ಅದಕ್ಕಾಗಿ ಸ್ವರಾಜ್ಯ. ಹೀಗೆ ಹೇಳೋರು ಗಾಂಧೀಜಿ, ತಿಲಕರು ಮತ್ತು ಯೋಗಿಯರು. ಆದರೆ ಈ ಮೂವರು ಮಹಾನುಭಾವರ ಮಾತುಗಳು ವಿಸ್ಮರಣೆ. ದೇಶಕ್ಕೆ ಸ್ವರಾಜ್ಯ ಬರ್ತಾ ಇದ್ದಾಗ ನಾವು ಇದನ್ನು ಮುನ್ನಡೆಸಬೇಕು. ನಾವು ಈ ದುರಹಂಕಾರ ಬಂದಿದ್ದಕ್ಕಾಗಿ ದೇಶದ ವಿಭಜನೆ ಆಯಿತು.
ಕಾಮನ್ವೆಲ್ತ್ ದೇಶಗಳ ಮಾಲಿನ್ಯ ಒಳಗೆ 40ಕ್ಕಿಂತ ಹೆಚ್ಚು ದೇಶಗಳಿವೆ. ಮೊನ್ನೆ ಕ್ರೀಡೆಗಳ ಆಯೋಜನೆ ಇದರಲ್ಲಿ 46ರಿಂದ 66, 70ರವರೆಗೆ ಹಲವಾರು ದೇಶಗಳು ಸ್ವತಂತ್ರವಾದವು. ಈ ಪೈಕಿ ವಿಭಜಿತವಾಗಿ ಸ್ವತಂತ್ರವಾದ ಭಾರತ ಮಾತ್ರ. ಎಂತ ಅಪಮಾನ! ಈ ದೇಶದ ಶೌರ್ಯ ಪರಂಪರೆಗೆ ನಾವು ಎಸಗಿದಂತಹ ಅಪಚಾರ. ಇದಕ್ಕೆ ಮುಖ್ಯವಾದ ಕಾರಣ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಅಧಿಕಾರ ರಾಜಕೀಯಕ್ಕೆ ಸೀಮಿತವಾಗಿ ಹೋಯಿತು. ಈ ದೇಶದ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಮಹತ್ವ ಸಿಕ್ತು, ಮೂಲಭೂತ ಕರ್ತವ್ಯಕ್ಕೆ ಪ್ರೇರಣೆಯೇ ಸಿಕ್ಕಿತು. 60 ವರ್ಷ ಆಯಿತು ಹಿರಿಯ ನಾಗರಿಕರು. ಎಷ್ಟು ವರ್ಷ ಆಯಿತು? ಎಷ್ಟು ಇರ್ಬೋದು. ಒಂದು ರೈಲ್ವೆ ರಿಯಾಯಿತಿ ಸಿಗಲಿಲ್ಲ ಅನ್ನೋದಕ್ಕೆ 7 ಸಿಟ್ಟು. ಈ ಸರ್ಕಾರ ನಮಗೆ ರೈಲ್ವೆ ರಿಯಾಯಿತಿ ಕೊಟ್ಟಿಲ್ಲ, ಹಕ್ಕುಗಳಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತಾ ಇದೆ. ಅಪ್ಪ, ಎಷ್ಟು ಜನ ರೈಲ್ವೆ ಪ್ರಯಾಣ ಮಾಡ್ತೀರಾ? ಮಾಡೋರ ಪೈಕಿ ಎಷ್ಟು ಜನರ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ? ದೇಶಕ್ಕೋಸ್ಕರ ನಾವು ಕೊಡಬೇಕು, ದೇಶದಿಂದ ತಗೊಳ್ತಾ ಇರ್ತೀವಿ. ಬ್ಯಾಂಕಿನಿಂದ ವಿತ್ಡ್ರಾ ಮಾಡ್ತಾ ಇರೋ ಬ್ಯಾಂಕ್ ದಿವಾಳಿ ಇಲ್ವಾ? ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾ ಇದ್ರೆ ಆಗ ಬ್ಯಾಂಕಿನಲ್ಲಿ ಹಣ ಉಳಿಯುತ್ತೆ, ನಿಮಗೆ ಸಾಧಿಸಬೇಕು. ಇದು ರಾಷ್ಟ್ರೀಯ. ಇದನ್ನ ಗುರುಜಿ ನಮಗೆ ಹೇಳುವುದು. 3 ವ್ಯವಹಾರಿಕವಾದಂಥ ವಿವರಣೆ. ಒಂದು, ಈ ದೇಶ ಭೂಮಿಯ ತುಂಡಲ್ಲ, ಈ ದೇಶ ನಮ್ಮ ತಾಯಿ. ಇನ್ನೊಂದು, ನಾವು ಈ ದೇಶದ ಪ್ರಜೆಗಳು ಮಾತ್ರವಲ್ಲ, ನಾವು ಈ ದೇಶದ ಮಕ್ಕಳು. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂದಮೇಲೆ ಸ್ಪೃಶ್ಯತೆ ಏನು ಬರುತ್ತೆ, ಜಾತೀಯತೆ ಏನು ಬರುತ್ತೆ, ಬಡವ ಬಲಿದ ಭೇದ ಏನು ಬರುತ್ತೆ. ಮತ್ತು 3ನೇದಾಗಿ ದೇಶದ ಜನಗಳನ್ನು ಒಂದುಗೂಡಿಸಬೇಕಾದ್ರೆ ನಮ್ಮೆಲ್ಲರ ಪೂರ್ವಜರು ಒಬ್ಬರೇ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಇವರೆಲ್ಲರೂ ನಮ್ಮ ಪೂರ್ವಜರು. ಆ ಪೂರ್ವಜರು ನಮಗೇನು ನಡವಳಿಕೆಯನ್ನು ತಿಳಿಸ್ಕೊಟ್ಟಿದ್ದಾರೆ, ಸಂಸ್ಕೃತಿ, ಅದನ್ನು ಉಳಿಸ್ಕೊಂಡು ಈ 3 ಪೂರ್ವಜರ ಸಂಸ್ಕೃತಿ, ದೇಶ ನಮ್ಮ ತಾಯಿ, ನಾವು ದೇಶ ಇದಕ್ಕೆ ರಾಷ್ಟ್ರೀಯತೆ. 33 ವರ್ಷಗಳ ಕಾಲ ಗುರಿಯಲ್ಲಿ ಇದನ್ನೇ ನಮಗೆ ತಿಳಿಸ್ಕೊಟ್ಟಿದೆ, ರಾಷ್ಟ್ರೀಯತೆ, ರಾಷ್ಟ್ರೀಯತೆ, ರಾಷ್ಟ್ರೀಯತೆ. ಇದರ ಪರಿಣಾಮವಾಗಿ ಇವತ್ತು RSS ವ್ಯಕ್ತಿ ದುರಹಂಕಾರವೂ ಇಲ್ಲ, ಸಂಘಟನಾತ್ಮಕವಾದಂಥ ಅಹಂಭಾವವೂ ಇಲ್ಲ. ನಮ್ಮ ರಾಷ್ಟ್ರಕ್ಕಾಗಿ RSS ಮತ್ತು ನಮ್ಮ ರಾಷ್ಟ್ರ ಜಗತ್ತಿಗಾಗಿ ಅನ್ನುವಂಥ ಬದುಕನ್ನು ನಡೆಸ್ಕೊಂಡು ಬರ್ತಾ ಇದೆ. 3ನೇದಾಗಿ ರಾಷ್ಟ್ರಕ್ಕೂ ಅವರೇನೋ ಒಂದು ದಾರಿ ತೋರಿಸೋದು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ರಾಷ್ಟ್ರಕ್ಕೆ ದಾರಿ ತೋರಿಸೋದು ಅಂದರೆ ರಾಷ್ಟ್ರದಲ್ಲಿರುವಂಥ ಎಲ್ಲ ಜಾತಿ, ಭಾಷೆ, ಪಂಥ, ಪಕ್ಷದವರಿಗೆ ಇದಾಗಬೇಕಾದರೆ RSS ಒಂದು ರಾಜಕೀಯ ಪಕ್ಷದ ಬಾಲಂಕೋಚಿ ಆಗಬಾರದು. ಅಧಿಕಾರ ರಾಜಕಾರಣ ಪವರ್ ಪಾಲಿಟಿಕ್ಸ್, ಜಾತಿ ರಾಜಕಾರಣ ಕಾಸ್ಟ್ ಪಾಲಿಟಿಕ್ಸ್, ಹಣ ರಾಜಕಾರಣ ಮನಿ ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್, ಎಲೆಕ್ಷನ್ ಪಾಲಿಟಿಕ್ಸ್ ಇದರಿಂದ ದೂರ ಇರಬೇಕು. ರಾಜಕಾರಣ ರಾಷ್ಟ್ರೀಯತೆಯ ಹಳ್ಳಿಗಳಲ್ಲಿ ಅಷ್ಟೊಂದೇ ಕನ್ಸರ್ನ್ RSS ಯಾವುದು. ಬಿಜೆಪಿ ಜೊತೆ ಸಂಘದ ಸಂಬಂಧ ಇರೋದೇ ಇಲ್ಲಿ. ನೀವು ರಾಷ್ಟ್ರೀಯತೆಯ ಹಳ್ಳಿಗಳ ಮೇಲೆ ಹೋಗಿ, ಇಲ್ಲಿ ಜಾತೀಯತೆಯೂ ಇಲ್ಲ, ಇಲ್ಲಿ ತುಷ್ಟೀಕರಣ ಇರಬಾರದು, ರಾಷ್ಟ್ರೀಯತೆ. ಆ ವಿಷಯದಲ್ಲಿ ನಮ್ಮ ಸಂಬಂಧ ಇದೆ. ಮೋಹನ್ ರಾವ್ ಭಾಗವತ ರಾಷ್ಟ್ರಪತಿ ಆಗೋದಿಲ್ಲ, ಸಾಮಾನ್ಯ ಪತಿನೇ ಆಗಲಿಲ್ಲ, ರಾಷ್ಟ್ರಪತಿ ಆಗಲಿಕ್ಕೆ ಹೋಗ್ತಾರೆ. ಆದರೆ ಯಾವ ಒಂದು ಕನಸು ಮನಸ್ಸಿನಲ್ಲಿ ಸಂಘದಲ್ಲಿ ವಿಚಾರ ಅಂದರೆ ರಾಷ್ಟ್ರಾಭಿಮುಖವಾಗಿ ಚಿಂತಿಸುವ ಬದುಕುವ ಬಗೆ ಸಂಘದವರ ಕಾಲ ಉಳಿದವರು. ಅದಕ್ಕೆ 2 ಉದಾಹರಣೆ ಹೇಳ್ಬಿಡ್ತೀನಿ ನಾನು. ಒಂದು, 48ನೇ ಇಸ್ವಿ ಒಳಗೆ ಗಾಂಧೀಜಿ ಹತ್ಯೆ ಆಯಿತು. 49ರಲ್ಲಿ ನಿಷೇಧ ಹೋಯಿತು. ಆಗ ಸರ್ದಾರ್ ಪಟೇಲ್ ಗುರುಜಿ
ಗೋಲ್ಬಲ್ಕರ್ ಒಂದು ಸಲಹೆ ಕೊಡಬೇಕು. ನಿಮ್ಮ ನಿಷೇಧನೂ ಹೋಗಿದೆ, ನಿಮ್ಮ ಮೇಲೆ ಇದ್ದಂಥ ಕಳಂಕ ದೂರ ಆಗಿದೆ. ನೀವು ಹಿಂದೂ ಸಂಘಟನೆ ಯಾಕೆ ಮಾಡಬೇಕು? ಯಾವ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕಾಗಿದ್ದು ಕೊಟ್ಟಿದ್ದು ಆಯಿತು, ಅದೊಬ್ಬರು. ಇನ್ನು ಉಳಿದಿರೋ ಮುಸಲ್ಮಾನ ತರಲೆ ಮಾಡಿದ್ರೆ ನಮ್ಮ ಸೈನ್ಯ ಇದೆ, ನಮ್ಮ ಪೊಲೀಸ್ ಇದೆ. RSS ಅನ್ನ ಕಾಂಗ್ರೆಸ್ನಲ್ಲಿ ವಿಲೀನಗೊಳಿಸಿ ದೇಶವನ್ನು ಕಟ್ಟುವಂಥ ಕಾರ್ಯದಲ್ಲಿ ಕೈ ಜೋಡಿಸಿ ಅದನ್ನು ಹೇಳಿದ್ರು. ಮುಸಲ್ಮಾನರ ವಿರುದ್ಧವಾಗಿ RSS ಅಲ್ಲ, ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನ್ ಇಲ್ಲದೇ ಇದ್ದದ್ರು RSS ಅಂತ. ಪ್ರತಿಕ್ರಿಯೆ ಅಲ್ಲ, ಕ್ರಿಯೆ. ವಿ ನೆವರ್ ರಿಯಾಕ್ಟ್, ವಿ ಆಲ್ವೇಸ್ ಆಕ್ಟ್. ಹಿಂದೂ ಸಮಾಜದಲ್ಲಿ ಸಾಮರಸ್ಯ, ಶರೀರ ಮತ್ತು ಅಂಗಾಂಗಗಳಲ್ಲಿರ್ತಕ್ಕಂಥ ಸಹಜ ಸಾಮರಸ್ಯ ಹಿಂದೂ ಸಮಾಜದಲ್ಲಿ ಬಂದಾಗ ಹಿಂದೂ ಸಮಾಜಕ್ಕೆ ಸಂಘಟಿತ ಶಕ್ತಿ ಸಿಗತ್ತೆ. ಇದು ವಿನಾಶಕಾರಿಯಾಗಿ ಕಲ್ಯಾಣಕಾರಿ. ಅದಕ್ಕಾಗಿ ಸಂಘ ಸರ್ದಾರ್ ಪಟೇಲ್ ಇನ್ನೊಂದು ಸಂದರ್ಭ 1965ರಲ್ಲಿ ಅಯೂಬ್ ಖಾನ್ ಪಾಕಿಸ್ತಾನದ ಅಧ್ಯಕ್ಷ ದೇಶದ ಮೇಲೆ ಆಕ್ರಮಣ ಮಾಡಿದ. ಅವ್ರಿಗೊಂದು ಭ್ರಮೆ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾಗಿದ್ದಾರೆ, ಇವರು ಗಟ್ಟಿಯಾಗಿ ಮಾತನಾಡೋದಿಲ್ಲ. ಇಂಥ ಸಮಯದಲ್ಲಿ ನಾನು ಫೀಲ್ಡ್ ಮಾರ್ಷಲ್ ಆಗಿದ್ದನು, ಭಾರತೀಯ ಆಕ್ರಮಣ ಮಾಡಿದ್ರೆ ನಿಮಗೆ ನೀರು ಕುಡಿಬೋದು ಅಂತ. ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎಲ್ಲ ವಿರೋಧ ಪಕ್ಷಗಳ ಮುಖಂಡರನ್ನ ಬೈಠಕ್ ಕರೆದು ಎಲ್ಲರ ಸಲಹೆ ತಗೊಳ್ಳೋದು, ಏನು ಮಾಡೋದು, ಆಕ್ರಮಣ ಆಗಿದೆ. ಅವರಿಗೆ ಗೊತ್ತಿತ್ತು ನಿಜವಾದ ರಾಷ್ಟ್ರೀಯ ಸಾಮರ್ಥ್ಯ RSSಗಳಿಗೂ. ಅವರು ಕರೆದು ತಾವು ಪೂರ್ವಗ್ರಹದಲ್ಲಿ ಅಲ್ಲಿ ನಡೆದಂಥ ಸಭೆಯೊಳಗೆ 2 ಘಟನೆಗಳಿವೆ. ಕಮ್ಯುನಿಸ್ಟರು ಶಾಸ್ತ್ರಿಗಳಿಗೆ ಕೇಳಿದ್ರು, ಯಾವಾಗಲೂ ಕಮ್ಯುನಿಸ್ಟರು ಹಿತಾಕೃತಿ ಮಾಡಬೇಕು. ಕಮ್ಯುನಿಸ್ಟ್ ಅಂದರೆ ಕಮ್ಮಿ ನಿಷ್ಠೆ ಈಸ್ ಈಕ್ವಲ್ ಟು ಕಮ್ಯುನಿಸ್ಟ್. ದೇಶದ ಬಗ್ಗೆ ಕಮ್ಮಿ ನಿಷ್ಠೆ, ಅದಕ್ಕೆ ತೊಳೆದು ಹೋಗ್ತಾ ಇದ್ದಾರೆ. ಅವರು ಶಾಸ್ತ್ರಿಗೆ ಕೇಳಿದ್ರು, ವೆನ್ ಪಾಕಿಸ್ತಾನ್ ವಾಸ್ ಕಮಿಟಿಂಗ್ ಅಗ್ರೆಷನ್, ವಾಟ್ ವಾಸ್ ಯುವರ್ ಆರ್ಮಿ ಡೂಯಿಂಗ್? ವಾಟ್ ವಾಸ್ ಯುವರ್ ಆರ್ಮಿ ಡೂಯಿಂಗ್? ಶಾಸ್ತ್ರೀಯ ಉತ್ತರ ಕೊಡೋದು ಚಕ್ಕಂತ ಗುರುಜಿ ಹೇಳಿದ್ರು, ಜೆಂಟಲ್ಮನ್, ಟೇಕ್ ಬ್ಯಾಕ್ ದಟ್ ವರ್ಡ್. ಇಟ್ ಈಸ್ ನಾಟ್ ಹಿಸ್ ಆರ್ಮಿ, ಇಟ್ ಈಸ್ ದ ಇಂಡಿಯನ್ ಆರ್ಮಿ. ಅದು ಭಾರತೀಯ ಸೈನ್ಯ, ಅದು ನಮ್ಮ ಸೈನ್ಯ, ನಿಮ್ಮ ಸೈನ್ಯ. ಆ ಶಬ್ದ ಪ್ರಯೋಗದಲ್ಲೇ ನಿನ್ನ ಮನಸ್ಸಿಗೆ ನೀರು ಹಾಕಬೇಕು, ವಾಪಸ್ ತಗೊಳ್ತಾರೆ. ಇನ್ನೊಬ್ಬ ಹೇಳಿದ, ವಾಟ್ ಈಸ್ ದಿ ಆಬ್ಜೆಕ್ಟ್ ಆಫ್ ದಿಸ್ ವಾರ್? ಈ ಯುದ್ಧದ ಗುರಿ ಏನು? ತಕ್ಷಣ ಗುರುಜಿ ಹೇಳಿದರು, ಒಂದೇ ಗುರಿ, ಯುದ್ಧದಲ್ಲಿ ಗೆಲುವು ಗಳಿಸಬೇಕು. ದಿಸ್ ವಾರ್ ಈಸ್ ಟು ಡಿಫೀಟ್ ದಿ ಎನಿಮಿ and to establish victory. To win the war is the only goal. ಸಭೆಯ ಒಟ್ಟಭಿಪ್ರಾಯವೇ ಬದಲಾವಣೆ ಆಮೇಲೆ ನಡೆದು. ಈ ಎಲ್ಲ ಸಂದರ್ಭಗಳಲ್ಲೂ ಈ ದೇಶದಲ್ಲಿರೋರಿಗೆ ರಾಷ್ಟ್ರೀಯತೆ ಅರಿವನ್ನು ಮೂಡಿಸ್ತಾ ಸಂಘವನ್ನು ದೇಶೋಪಯೋಗಿ ರಾಷ್ಟ್ರೋಪಯೋಗಿ ಸಂಘಟನೆಯನ್ನಾಗಿ ಮಾಡ್ತಾ ಸಂಘದಲ್ಲಿರುವ ಸ್ವಯಂ ಸೇವಕರಿಗೆ ರಾಷ್ಟ್ರದೊಳಗೆ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಹೋಗಬೇಕು, ಅಲ್ಲಿ ಸಂಘದ ರಾಷ್ಟ್ರೀಯತೆಯ ಆಧಾರದ ಮೇಲೆ ಕೆಲಸ ಕಟ್ಟಿ ಬೆಳೆಸಬೇಕು ಅಂತ ಹೇಳಿದ್ದು. ಅದರ ಫಲ ಇವತ್ತು ನೋಡ್ತಾರೆ. ಯಾವುದೇ ಸಂಘ ಪರಿವಾರ ಅಂದರೆ ಒಂದು 140 ಸಂಸ್ಥೆಗಳಿಗೆ ನಮ್ಮ ಸಮಾಜ ಜೀವನದ ಎಲ್ಲ ಕ್ಷೇತ್ರಗಳನ್ನು ನಾವು ಹೋಗಿದ್ದೀವಿ. ಎಲ್ಲಿಯೂ ಸಹ ವ್ಯಕ್ತಿ ಪೂಜೆಯೂ ಇಲ್ಲ, ಸಂಘಟನಾತ್ಮಕ ಅಭಾವಗಳಿವೆ. ವನವಾಸಿ ಕಲ್ಯಾಣ ಆಶ್ರಮದಲ್ಲಿ ನಮ್ಮ ಸ್ವಯಂ ಸೇವಕರು ಮಿಷನರಿಗಳ ವಿರುದ್ಧವಾಗಿ ಇರ್ತಲ್ಲ, ವನವಾಸಿ ನಗರವಾಸಿ ಹಮ್ದೋನೋ ಭಾರತವಾಸಿ ಈ ಸಂಬಂಧ ಗಟ್ಟಿ ಮಾಡಿ
ಸಾವಿರಾರು ಪೂರ್ಣಾವಧಿ ಕಾರ್ಯಕ್ರಮಿದ್ದಾರೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ವನವಾಸಿ ಕಲ್ಯಾಣ ಆಶ್ರಮದ ಸಂಪರ್ಕಕ್ಕೆ ಬಂದಂತಹ ಒಬ್ಬ ಮಹಿಳೆ ಇಲ್ಲಿ ಜೀವನದ ದೃಷ್ಟಿಯನ್ನು ಪಡೆದು ಅದಕ್ಕೆ ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಅರ್ಹತೆಯ ಆಧಾರದ ಮೇಲೆ ಭಾರತದ ರಾಷ್ಟ್ರಪತಿ ಆಗಿದ್ದಾರೆ. ಇದಕ್ಕೆ ನಾವು ಬಹಳ ಸಂತೋಷ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರು ಇದೇ ಹೇಳ್ತಾ ಇದ್ರು, ನೀವು ನಮ್ಮ ಸಂಘದ ಸಾಂಸ್ಕೃತಿಕ ರಾಯಭಾರಿಗಳಾಗಿ ರಾಜಕಾರಣದಲ್ಲಿ ದೀನದಯಾಳ್ ಉಪಾಧ್ಯಾಯ ಆಗಿ ಮತ್ತು ಈಗ ನಮಗೆ ಸಮಾಧಾನ ಆಗ್ತಾ ಇದೆ. ಈಗ ನಾವು ಅಲ್ಲಿನ ಪ್ರಧಾನಮಂತ್ರಿ ಅಂತ ಜಗತ್ತಿನಲ್ಲಿ ಸರ್ವರಿಂದ ಮಾನ್ಯತೆಯನ್ನು ಪಡಿಸ್ತಾ ಇರತಕ್ಕಂಥ ವ್ಯಕ್ತಿತ್ವ ಯಾರು ಬರ್ತಾ ಇದ್ದೋ ಆತ ಸಂಘದ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ನಾನು ಹಿಂದೂ ಭರವಸೆ ಹಿಂದೂ ಹೈ ಈ ಥರ ಹೇಳೋದಿಲ್ಲ. ಕೆಲವೊಂದಿನ ಕಂಡುಹಿಡಿಯುತ್ತೆ. ಯಾಕೆ ಹೇಳಬೇಕು? ನಾನು RSS ಎಂದು ಹೇಳೋದಿಲ್ಲ. ಅದರ ಸಂಘದ ಸಂಸ್ಕೃತಿ ಅಂತ ನಡ್ಕೊಳ್ತಾರೆ. ಜಪಾನ್ ಪ್ರಧಾನಿಗೆ ಬಹುಮಾನ ಉಡುಗೊರೆ ಕೊಡಬೇಕಾದ್ರೆ ಭಗವದ್ಗೀತೆ ಪ್ರತಿಕೊಡು. ಚೀನದ ಮುಖಂಡನನ್ನ ಸ್ವಾಗತ ಮಾಡಬೇಕಾದ್ರೆ ಇವರು ತಮಿಳುನಾಡಿನ ಅಡ್ಡಕೊಂಚೆಯಿಂದ ಸುತ್ತಿದ್ರು, ತಳಿರು ತೋರಣಗಳಿಂದ ಅಲಂಕಾರ ಮಾಡಿದ್ರು, ಮಹಾಬಲಿ ಕುಟುಂಬ ಕರ್ಕೊಂಡು ಹೋದ್ರು, ದೇವಸ್ಥಾನದ ಪ್ರಸಾದ ಕೊಟ್ಟರು. ಅದರೊಳಗೆ ನನ್ನ ಮಗನೇ ಭಾರತದ ಸಂಸ್ಕೃತಿಯ ಪರಿಚಯ ಮಾಡಿಸ್ತಾ ಇದ್ದಾರೆ. ಭಾರತಾಭಿಮಾನವನ್ನು ಬೆಳೆಸ್ತಾರೆ. ಕೋವಿಡ್ ಸಂಕಟದ ಕಾಲದಲ್ಲಿ ಬೈಯೋದು ಬಹಳ ಸುಲಭ. ಇವರೇನು ಮಾಡಿದ್ರು, ಈ ವ್ಯಾಕ್ಸಿನ್ ನಾನು ತಗೊಳ್ಳೋದಿಲ್ಲ, ಇದು BJP ವ್ಯಾಕ್ಸಿನ್, ಮೋದಿ ವ್ಯಾಕ್ಸಿನ್ ಹಾಗೆ ಹೇಳೋದು. ಚುನಾವಣೆಯಲ್ಲಿ ಹೇಗೆ ನಿಗದಿತ ಭಾರತದ ವ್ಯಾಕ್ಸಿನ್ ತೆಗೆದುಕೊಂಡು ವ್ಯಾಕ್ಸಿನ್ ಈ ದೇಶದಲ್ಲಿ ತಯಾರು ಮಾಡಿ ದಾಖಲೆ ಸಮಯ ಜಗತ್ತು ನೋಡ್ತಾ ಇರುವಾಗ 200 ಕೋಟಿ ವ್ಯಾಕ್ಸಿನ್ಗಳನ್ನು ಯಶಸ್ವಿಯಾಗಿ ಪ್ರಯೋಗ ಮಾಡಿ ಸಂಕಟ ಕಾಲದಲ್ಲಿ ನೆರೆಯವರ ನೋವಿಗೆ ಸ್ಪಂದಿಸಬೇಕು ಅನ್ನೋದು ನಮ್ಮ ರಾಷ್ಟ್ರೀಯತೆ. ಆ ಪ್ರಕಾರ ಅಫ್ಘಾನಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇವರೆಲ್ಲ ನೆರವೇರಿ ಹೋಗಿಲ್ಲ. 10 ವರ್ಷಗಳ ಹಿಂದೆ ಭಾರತ ಭಿಕ್ಷುಕಿ ಆಗಿದ್ದರು. ಇವತ್ತು ಭಾರತ ಅನ್ನಪೂರ್ಣೇಶ್ವರಿ ಆಗಿರುವ ನಿಮಗೆ ಗೋಧಿ ಬೇಕಾ ಕೊಡ್ತೀವಿ, ನಿಮ್ಗೆ ಏನು ಬೇಕು ಕೇಳಿ ನಾವು ಕೊಡುತ್ತೆ. ಬರೀ ಚುನಾವಣಾ ಘೋಷಣೆ ಅಲ್ಲ, ಪ್ರತ್ಯಕ್ಷ ವ್ಯವಹಾರ. ಭಾರತಕ್ಕೆ ಜಗನ್ ಮಾನ್ಯತೆ ಸಿಗ್ತಾರೆ. ಹೋದ ಕಡೆ ನರೇಂದ್ರ ಮೋದಿ ಜೈ ಹೋ ಹೇಳಿಸಲಿಲ್ಲ ಅವರು. ಭಾರತ ಮಾತಾ ಕಿ ಜೈ ವಿಶ್ವದಾದ್ಯಂತ ನೋಡುತ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಹಿಂದೆ ನರೇಂದ್ರ ಮೋದಿ ಮತ್ತು ಜಪಾನಿನ ಮುಖಂಡ ಮುಂದೆ ಬರ್ತಾ ಇರಬೇಕಾದ್ರೆ ಅಮೆರಿಕದ ಅಧ್ಯಕ್ಷ ಹಿಂದಿನಿಂದ ಬಂದು ಅವ್ರು ಬೆಳೆ ಮೇಲೆ ಕೈ ಇಟ್ಟು ನಮಸ್ಕಾರ ಅಂತ ಹೇಳೋದು. ಇದು ಭಾರತಕ್ಕೆ ಅಮೆರಿಕ ಕೊಟ್ಟಂತ ಮಾನ್ಯತೆ. ಭಾರತ ಹಿಂದಿನಂತೆ ಮತ್ತೊಮ್ಮೆ ವಿಶ್ವಗುರುವಾಗಿ ಲೋಕಮಾತೆಯಾಗಿ ಬೆಳೆಯ ಬಲ್ಲಳು ಅನ್ನುವಂಥ ದಿನಗಳನ್ನು ಅಂತೀವಿ. ಬರುವ ದಿನಗಳಲ್ಲಿ ನಾವೆಲ್ಲರೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ವ್ಯಕ್ತಿ ಪೂಜೆ ಅಲ್ಲ, ಧ್ಯೇಯ ಪೂಜೆ ಅನ್ನತಕ್ಕಂಥ ನಡವಳಿಕೆ ರಾಷ್ಟ್ರೀಯತೆಯನ್ನು ನಾವು ಈ ದೇಶಕ್ಕೋಸ್ಕರ ಸಲ್ಲಿಸಬೇಕಾದಂಥ ಕೃತಜ್ಞತೆಯ ಒಂದು ಕಾಣಿಕೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ಯಥಾಶಕ್ತಿ ರಾಷ್ಟ್ರದ ವೈಭವೀಕರಣದ ವ್ಯಕ್ತಿಯಾಗಿ ಈ ಮಹಾನ್ ಕಾರ್ಯದಲ್ಲಿ ನಾವೆಲ್ಲರ ಕೈ ಜೋಡಿಸ್ತಾ ಇರೋಣ. ವಿಜಯಪುರಕ್ಕೆ ಹೆಸರು ವಿಜಯಪುರ ಅಂತ ಹೆಸರಿಟ್ಟಾಗಲೇ ಸಾರ್ಥಕವಾಯಿತು ಅಂತ ಅನಿಸಿ ಭಾಳ ಖುಷಿ ಆಯಿತು. ಏನೋ ಬಿಜಾಪುರ, ನಮ್ಮ ಹಳೆ ಮೈಸೂರಿಗೆ ಗೊತ್ತಿದೆ, ಬಿಜಾಪುರ ಅಂತ ಕರೀತಾ ಇದ್ದಾರೆ. ಈ ವಿಜಯಪುರ ಅಂತ ಸಂತೋಷ ಅಂದರೆ ಯಾವ ವಿರೋಧ ಮಾಡಿಲ್ಲ. ವಿಜಯಪುರ ಬೇಡ ಅಂತ ಸ್ವೀಕಾರ ಮಾಡತಕ್ಕಂಥ ಮನಸ್ಸಿಗೆ ವಿಜಯಪುರದ ಸ್ವಭಾವವೇ ದುಷ್ಟ ಶಕ್ತಿಯ ಮೇಲೆ ಶಿಷ್ಟ ಶಕ್ತಿಯ ವಿಜಯವನ್ನು ಸ್ಥಾಪನೆ ಮಾಡಿ ಇಂಥ ರಾಷ್ಟ್ರೀಯತೆಯ
ಮತ್ತೊಮ್ಮೆ ಒಂದು ಹೊಳಪು ಜಗತ್ತಿನಲ್ಲಿ ಆಗಬೇಕು ಅನ್ನುವುದರ ಸಲುವಾಗಿ ನಡೀತಾ ಇರತಕ್ಕಂಥ ಮಹಾನ್ ಪ್ರಯತ್ನವೇ ಸಂದರ್ಭ. ಇದರಲ್ಲಿ ವಿಜಯವನ್ನು ಗಳಿಸುವ ಸಲುವಾಗಿ ನಮ್ಮ ಅಳ್ಳು ಸೇವೆಯ ಭೂಮಿಕೆಯನ್ನು ನಿರ್ವಹಿಸುವುದು. ಈ ಕೇಳಿ ನನ್ನ ಮಾತುಗಳನ್ನು ಮುಗಿಸಿದೆ. ನನ್ನ ಭಾಷಣ ಮುಖ್ಯವಾಗಿ ಗೊತ್ತು ನನಗೆ, ಆದರೆ ಮುಖ್ಯ ಅತಿಥಿಗಳ ಮಾತು ಮುಗಿಸಿದ್ದಕ್ಕೋಸ್ಕರ ಅಷ್ಟು ಅವರು ನಿರಾಳ. ನನ್ನ ಕೊನೆ ಭಾಷಣ ಮಾಡಿದ್ದು ಎಲ್ಲರೂ ಏನು ಮಾಡಬೇಕು, ಸಮಯ ಹೆಚ್ಚಾಗಿದ್ದರೆ ಕ್ಷಮಿಸಬೇಕು. ಒಂದಂತೂ ಮಾಡಲೇಬೇಕು.